ಬರ್ದಾಗ ಏನು ಕತ್ತಿ ಗಂಟೆ ಬರ್ತೈತೆ ಏನಲ್ಲ ಎಂತೆಂಥರ ಹುಡುಗಿಯರು ಬೀಳ್ತಾರ ನಮ್ಗೆ ಯಾರು ಹುಡುಗಿಯರು ಬೀಳ್ತಂತ ಮೋಸ್ಟ್ಲಿ ಆ ದೇವ್ರನ್ನ ಮನೆ ಬರೋಣ ಸರಿ ಬರಲಿಲ್ಲ ಅನ್ಸುತ್ತೆ. ಕಂದ ಟೆನ್ಷನ್ ತೊಗೋಬೇಡಪ್ಪ, ನಿನಗೂ ಆದಷ್ಟು ಬೇಗ ಒಂದು ಹುಡುಗಿ ಸಿಕ್ಕೇ ಸಿಗ್ತಾಳೆ. ಆದಷ್ಟು ಬೇಗ ಒಂದು ಹುಡುಗಿ ಆಯ್ಕೆ ಕೊಡಪ್ಪ, ನಿನ್ನ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ. ನೇತ್ರನ ಹಾಯ್, ನಮ್ಮ ಹೆಸರು ಸುರೇಶ, ನಿಮ್ಮ ಹೆಸರು? ಏನು ಲಿಯಪ್ಪ ಫೋನ್ ಹಚ್ಚಿದ್ರು ಫೋನ್ ಎತ್ತಲ್ಲಿ ಮುಂಜಾನಿದ್ದ ಏನು ಸ್ವಲ್ಪ ಕೆಲಸ ಬಿಜಿದ್ನ ಯೂಸ್ ಮಾಡೋಕ್ಕಾಗಿಲ್ಲ ದೋಸ್ತ. ನಿಮ್ಮ ಸರ್ ನೋಡಿ ಮೆಸೇಜ್ ಮಾಡಿದ್ಲಿ ಇಲ್ಲಿ ಇದಾನ. ಹಾಂ ಏನೋ ಕೇಳ್ಬೇಕಂತ ಮೆಸೇಜ್ ಕೇಳಲ್ಲಿ ಏನು ಕೇಳಿ ಏನು ಹೇಳಿ ಅಂತ ಆದ್ರೆ ದೋಸ್ತ ಯಾವ ಹುಡುಗಿನ ಅಷ್ಟು ಸುಲಭ ಐದೇ ಅಂತ ಕಳ್ಸಲ್ಲ. ನನಗೆ ಯಾಕೆ ಸ್ಪೇಕ್ ಐಡಿಯಾ ಅನಿಸ್ತೈತೆ ಹಂಗಂತೆ. ತಡಕಂಗಾರ ನಮಗೆ ಜಾಸ್ತಿ ಓದೋಕ್ಕೆ ಬರಲ್ಲ, ವಾಯ್ಸ್ ಕಳಿಸಿ. ನಮ್ಮ ದೋಸ್ತ ಅವನೇ ಓದಿ ಅವನೇ ರಿಪ್ಲೈ ಮಾಡ್ತಿದ್ದ, ಇವಾಗ ಅವನು ಮನೆಗೆ ಹೋದ. ಅದು ಏನಂತ ವಾಯ್ಸ್ ಕಳಿಸಿ, ನಮಗೆ ಜಾಸ್ತಿ ಓದೋಕ್ಕೆ ಬರಲ್ಲ ಪ್ಲೀಸ್. ಬರಲಿಲ್ಲ ತಡಿಲಿ ನೋಡೋಣ, ವೇಟ್ ಮಾಡೋಣ. ಬಂತಲಿ I love you, ಕಣೋ. ಪಕ್ಕ ಹುಡುಗಿನ ದೋಸ್ತ, ಪಕ್ಕ ಹುಡುಗಿನ. ಕಂಗ್ರ್ಯಾಚುಲೇಷನ್. ಹೇ ಪਹੁಂಚಿದ. ಯಪ್ಪೋ ಇವ್ನು ಎಷ್ಟೊತ್ತು ಮಾತಾಡ್ತಾನೆ ನೋಡಿ ಅಪ್ಪ. ನೀವು ಸ್ಟಾರ್ಟ್ ಆಗೋದು ಈಗ ಸ್ಟಾರ್ಟ್ ಆಯ್ತು ಇವ್ರು ಲವ್, ಇನ್ನೂ ಮುಂದೆ ಹೆಂಗೈತೆ ನೋಡಿ. ಏನು ಅಪ್ಪ ನಿಮ್ಮ ದೋಸ್ತ ಏನು ಯಾರ ಜೋಡಿ ಮಾತಾಡ್ಕೊತಾನೆ, ಎಷ್ಟೊತ್ತನ ಮಾತಾಡ್ಕೊತಾನೆ ಲೋ ಕೊಡಿ. ಅದು ಯಾವುದೋ ಇನ್ಸ್ಟಾಗ್ರಾಮ್ನಾಗ ಪ್ರಪೋಸ್ ಮಾಡೈತೆ, ಅದ್ರ ಊಟನ ಯಾಕೆ ಕಡಿತಾನ, ಅದ್ರ ಮಕ್ಕ ಇದು ನೋಡಿಲ್ಲ, ಇದ್ರ ಮಕ್ಕ ಅದು ನೋಡಿಲ್ಲ. ಇನ್ನೊಂದು ನೋಡಿದ್ರೆ ಎಷ್ಟಿತ್ತು ನೀವು ಫಸ್ಟ್ ಹಂಗಾರೆ ಮೆಸೇಜ್ ಈತ್ ಮಾಡ್ಯಾನ ಏನು ಆಯ್ಕೆ ಮಾಡ್ಯಾಳ? ಆಕೆ ಮಾಡ್ಯಾಳ. ಹಂಗಾರ ಅದೃಷ್ಟ ಆಯ್ತು ಬಿಡಪ್ಪ ತಂದ. ನಮ್ಗೆ ಇಲ್ಲಿ ಬರೀ ಸಿಗಲ್ಲ ಸತ್ತೋಗ್ಬಿಡೋದು ನಾವು. ಅಕಸ್ಮಾತ್ ಅದು ಸ್ಪೀಕ್ ಐಡಿಯಾಗಿದ್ರೆ ಹೆಂಗಪ್ಪ ಅದು? ಪಕ್ಕ ಹುಡುಗಪ್ಪ, ನಾನು ರಿಯಲ್ದೋನಿ ಕೇಳೀನಿ. ಹೌದನ? ಸರಿ ತರಪ್ಪ, ನಮ್ಮ ಹುಡುಗಿ ಫೋನ್ ಹಚ್ಚಿದ್ಲು. ಬರ್ಲಪ್ಪ ಹೋಗಮ್ಮ. ಆತಿಲ್ಲ ನಿನ್ನ ಫೋನ್ ಮಾತಾಡೋದು. ನಾಳೆ ಮೀಟ್ ಹಾಕರದೆ ಹೋಗ್ಬೇಕು ನೋಡಿ. ನಾಳೆ ಕರೆಂದ್ರೆ ಬರ್ತಾರಂತೆ ಅಂದೆ. ಹ್ಞೂ ನಾಳೆ ಕರೆಂದ್ರೆ ಬರ್ತಾರಂತಲೇ. ನಾಳೆ ಮುಂಜಾನೆ ಹೋಗಿ ಅಂತ ಖಂಡಿತ ಹೋಗಿ ಹೋಗ. ನಾಳೆ ಮೀಟ್ ಆಗ್ಬೇಕು, ನನಗೆ ಆಸೆ ಐತಿ, ಯಾಕೆ ನೋಡ್ಬೇಕು ಆಸೆ ಐತಿ. ನಾಳೆ ಗಟ್ಟಿಗೆ ಹೋಗಿ ಹೋಗಿನೇ ಬಾಬಂಬ ಈಗ. ಹುಡುಗಿ ಮೀಟ್ ಹಾಕೊಂಡಿದ್ಲೆ ಹುಡುಗಿಲಿ ಏನು ರಾತ್ರಿ ಆಯ್ತಿದ್ಲೆ. ನಾ ಬರ್ಲಾಕ ನೋಡ್ ದೋಸ್ತ, ದೋಸ್ತನ ಮೇಲೆ ಕಷ್ಟದಲ್ಲಿ ಸುಖದಲ್ಲಿ ಅಷ್ಟ ಇರ್ಬೇಕು. ಲವರ್ಸ್ ಮಧ್ಯೆ ನೀವು ಬರಂಗಿಲ್ಲ ಅಂತ ಮಾತ್ರ ಹೇಳಲ್ಲ ದೋಸ್ತ. ನೀವು ಎದ್ರೆ ನಂಗೆ ಧೈರ್ಯ ಬಾರ್ದು, ಮತ್ತೆ ಅವತ್ತು ಹಂಗೆ ಆಗ್ಬಾರ್ದು. ಬಾವುಗನ ನಮ್ಮ ಹುಡುಗಿ ಮನಗಡೆ ಗೀಚದ ನೋಡಿ. ಇನ್ನೂ ನೋಡಕ್ಕಿಲ್ಲ, ಈಗ ಹಿಂಗ ಅಂತಿದ್ವಿ. ನೋಡು ನೋಡಿ, ವಾಯ್ಸ್ ಮನಗಣ ಸಕ್ಕದ ವಾಯ್ಸ್ ನೋಡಿ ಕಂಡಿಡಿ. ನಾನು ವಾಯ್ಸ್ ನೋಡಿ ಕಂಡಿಡ ನೋಡಿ. ಹಲೋ ಹಲೋ ಹಲೋ, ನೋಡ್ರಿ ಕಳಿಯಾ. ಹಲೋ ರೀ, ನೋಡ್ರಿ ನಮಗೆ ತಂದು ಕರಿತಾ ಇದ್ದಾನೆ. ಕನಸಲ್ಲೂ ನೀನೆ,
ಮನಸ್ಸಲ್ಲ ನೀನೆ. ನಾನು ಇಲ್ಲಿವರೆಗೆ ಯಾವ ಹುಡುಗಿಯರ ನೋಡಿಲ್ಲ, ನೋಡೋದು ಇಲ್ಲ. ಬದುಕಿದ್ರೆ ನಿನ್ನ ಜೊತೆ, ಸತ್ತರು ನಿನ್ನ ಜೊತೆ. ನನಗೆ ಯಾವ ಹುಡುಗಿಯರು ಬೀಳಲ್ಲ ಅನ್ಕೊಂಡಿದ್ದೆ, ಬಟ್ ನೀನು ಬಿದ್ದಿದೀಯ. ನನ್ನ ಪುಣ್ಯ, ಆ ದೇವ್ರು ನನಗೆ ಆಶೀರ್ವಾದ ಮಾಡಿದ್ದೇನೆ. ಪ್ಲೀಸ್ ನಿನ್ನ ಮುಖ ತೋರ್ಸು ಚಿನ್ನಿ. ತೋರ್ಸಮ್ಮ. ನಾನು ಇವಾಗಲೇ ಮಗ ತೋರಿಸಲ್ಲ, ಮದುವೆ ಆದ್ಮೇಲೆ ತೋರಿಸ್ತೀನಿ ಆಯ್ತಾ. ನೋ, ನಿಮ್ಮ ಮಗ ತೋರಿಸ್ಲೇಬೇಕು, ಇಲ್ಲಾಂದ್ರೆ ನಾವಿಬ್ರು ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸುತ್ತೋಗ್ತೀವಿ. ಏ ಹೋಗಲೇಪ್ಪ, ನಿಮ್ಮ ಹುಡುಗೋಸ್ಕರ ನೀ ನಾ ಸಾಯಲ್ಲಪ್ಪ. ಹುಡುಗಿದ್ರು ಬಿಲ್ಡಪ್ ಕೊಡ್ಲಿ ಫ್ರೆಂಡ್ ಬಗ್ಗೆ. ಏ ಯಾವ ಫ್ರೆಂಡ್ ಹೋಗಲೇ? ಇನ್ನ ಫ್ರೆಂಡ್ ಅಲ್ಲೇ ನೋಡ್ತೀನ. ನಿಮ್ಮ ಮಗ ತೋರಿಸ್ಲೇಬೇಕು, ಇಲ್ಲಾಂದ್ರೆ ನಮ್ಮಿಬ್ಬರದು ಸಾವು ಬದುಕು ನಿನ್ ಕೈ ಆಗೈತಿ. ಡಿಸೈಡ್ ಮಾಡಿ ನೀನ. ಅಯ್ಯಯ್ಯೋ ಅಂತ ತಪ್ಪೆಲ್ಲ ಮಾಡೋಕೆ ಹೋಗ್ಬೇಡಿ, ನನ್ನ ಮುಖ ತೋರಿಸ್ತೀನಿ ಓಕೆನಾ. ಎಲ್ಲ ಬಾಡನ್ ಮಗನೇ, ಹುಡುಗಿ ತರ ಡ್ರೆಸ್ ಹಾಕೊಂಡು ಹುಡುಗಿ ತರ ಫೇಕ್ ಡೆಕೋರೇಟ್ ಮಾಡ್ಕೊಂಡು ನಮ್ಮಂತ ಸಿಂಗಲ್ ಆಗಿರೋ ಹುಡುಗರನ್ನ ಏನ ಮಾಡ್ಬೇಕಂತ ಮಾಡ್ರಿ ನೀವು? ನಮ್ಮಂತ ಸಿಂಗಲ್ ಆಗಿರೋ ಹುಡುಗರನ್ನ ಹಾಳು ಮಾಡ್ಬೇಕಂತಾನೆ ಈ ತರ ಫೇಕ್ ಡೆಕೋರೇಟ್ ಮಾಡಿದ್ರಂದೆ ನೀವು. ಕರೆ ದೋಸ್ತ, ಇವತ್ತು ನಿನ್ ಗತಿ ಇನ್ನೊಂದು, ನನಗ ಗತಿ ಇನ್ನೊಂದು, ಇನ್ನೊಬ್ರಿಗೆ ಗತಿ. ಆ ತರ ಆಗ್ಬಾರ್ದಂದ್ರ ಇಂಥವ್ರು ಇರಬಾರ್ದು. ಕರೆ ದೋಸ್ತ, ಇಂಥವ್ರಿಂದಾನೆ ಎಷ್ಟೋ ಫೇಕ್ ಡೆಕೋರೇಟ್ ಮಾಡ್ಕೊಂಡು ಎಷ್ಟೋ ಹುಡುಗರನ್ನ ಹಾಳು ಮಾಡ್ಯಾರ. ಇಂಥವ್ರಿಂದಾನೆ ನಿಜವಾದ ಹುಡುಗಿಯರ ಅಕೌಂಟ್ಗೆ ಬೆಲೆ ಇಲ್ದಂಗ ಆಗ್ಬಿಡೈತಿ. ಇಂಥವ್ರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಇವನು ಈಗಲೇ ಇದರಿಂದ ಕೆಳಗೆ ಬಿಡೋಣ. ಇಷ್ಟ ದಿನ ನಿನ್ ಜೊತೆ ಮಾತಾಡಿದ್ದು, ಮೆಸೇಜ್ ಮಾಡಿದ್ದು ನಾನಲ್ಲ, ಅವ್ರು. ಹೌದಾ, ಬೇಗ ಬರ್ರಿ, ಇನ್ನು ತೋಟಕ್ಕೆ ಎಣ್ಣೆ ಹೊಡಿಬೇಕು. ಸಂತು ಬಾ. ಏನಕ್ಕ? ತೋಟದ ಕಡೆ ಹೋಗ್ಬರ ಬಾರೋ. ಬಾ ಹೋಗಮ್ಮ. ಅಪ್ಪಾಜಿ, ಏನಮ್ಮ? ಅಪ್ಪಾಜಿ, ನಾನು ನನ್ನ ತಮ್ಮ ತೋಟದ ಕಡೆ ಹೋಗಿ ಬರ್ತೀವಿ. ಇಂಥ ಬಿಸಿಲಲ್ಲಿ ಯಾಕಮ್ಮ ಹೋಗ್ತೀಯಾ? ಬೇಡ. ತುಂಬಾ ದಿನ ಆಯ್ತು ಅಪ್ಪಾಜಿ, ಹೋಗಿಲ್ಲ, ಹೋಗಿ ಬರ್ತೀನಿ. ಸರಿ ಆಯ್ತು, ಹುಷಾರಾಗಿ ಹೋಗ್ಬರಿ. ಸರಿ ಅಪ್ಪಾಜಿ, ಬಾರ ಹೋಗೋಣ. ದೋಸ್ತ, ಹೀರಸಿಗೌಡನ ತೋಟದಲ್ಲಿ ಡಾಂಬ್ರಣ ಇರ್ಬೇಕಲ್ಲ? ಇರ್ಬೋದು. ಹೆಂಗಾರ ಮಾಡಿ ಒಂದು ಚೀಲನ ಎತ್ತಿ ಬಿಡೋಣ. ಮಗನ ಸಿಗೆ ಬಿದ್ರೆ ನಮ್ಮನ್ನೇ ಎತ್ತಿ ಬಿಡ್ತಾರೆ. ಸಿಗೆ ಬೀಳಕ ಅವ್ರಿಗೆ ನಾವು ಗೊತ್ತಾಗ ಮಾಡ್ತವನು, ಗೊತ್ತಾಗ್ಲಾರ್ದಂಗೆ ಎತ್ತಬೇಕು. ಓಕೆ, ಡನ್. ಡನ್. ಹಿಂಗೆ ಹೋದ್ರೆ ನಮ್ಮನ್ನು ಕಂಡು ಹಿಡ್ತಾರೆ. ಹೌದಾ? ಎಲ್ಲಿ ಬಾ. ಏನು ಇದ್ರಾಗ ಮೀನಿದಾವಲ್ಲೋ? ಉಣಕ ಅಪ್ಪ ಬಿಟ್ಟಿದ್ದಾನೆ ಮೊನ್ನೆ. ಎಷ್ಟು? 6,000. ಹೌದಾ, ಸರಿ ಬಾ ಹೋಗೋಣ. ಏನು ಇದ್ರಾಗೆಲ್ಲ ಅಣ್ಣ ಇಲ್ವಲ್ಲೋ? ಅಪ್ಪ ಮೊನ್ನೆ ಯಾರು ಮಾರಿದಾನಕ್ಕ. ಎಷ್ಟಾಯ್ತು? ಎಷ್ಟನಕ್ಕ ಅಪ್ಪ ಗೊತ್ತು, ನಂಗೆ ಗೊತ್ತಿಲ್ಲ. ಹೌದಾ? ಅಕ್ಕ, ಏನು? ಬಾ ಕಾಯಿಲ್. ಏನೋ ಕರ್ದೆ? ಹಣ್ಣಿದೆ. ಥ್ಯಾಂಕ್ಸ್ ಕಣೋ. ಸರಿ ಬಾ ಅಕ್ಕ, ಹೋಗೋಣ. ಹೊರಬಿಡ್ರಿ. ಹೆಂಗಿದಕ್ಕ ಬೆಂಗಳೂರು ಲೈಫ್? ಚೆನ್ನಾಗಿದೆ. ಮತ್ತೆ ನಿಮ್ದು ಹೆಂಗಿದೆ ಹಳ್ಳಿ ಲೈಫು? ಚೆನ್ನಾಗಿದೆ ಅಕ್ಕ. ಇಲ್ಲಿ ನಾ ಬೆಂಗಳೂರು ಬರ್ಕೊಂಡು ಬಿಟ್ಟಿನಕ್ಕ. ಇಲ್ಲ, ಹಳ್ಳಿಯಲ್ಲೇ ಚೆನ್ನಾಗಿದೆಯಲ್ಲ, ಚೆನ್ನಾಗಿರು. ಆಯ್ತಕ್ಕ. ಓಯ್, ಯಾರವ್ರು? ಯಾರವ್ರು?
ಏನಾಯ್ತ್ರಿ ಏನಾಯ್ತ್ರಿ ರೀ ಇದ್ರಿ ರೀ ಯಾರಿಗೆ ಹೇಳ್ಬೇಡ್ರಿ ನಡೆದ್ರೆ ಯಾರಿಗೆ ಹೇಳ್ಬೇಡ್ರಿ ಯಾರಿಗೆ ಹೇಳ್ಬೇಡ್ರಿ ನಾವು ಯಾರಿಗೆ ಹೇಳ್ಬೇಡ್ರಿ ಇಲ್ಲಿ ಕರಡಿ ನೋಡ್ದೆ ಕಣೋ. ಅಯ್ಯೋ ಅಕ್ಕ ಅಷ್ಟನ್ನೆಲ್ಲ ಕರಡಿ ಬಂದಿರಲ್ಲ ಇಲ್ಲಿ ಯಗಣ ಬಂದಿರುತ್ತೆ ಯಗಣ ನೋಡಿದ್ದೀವಿ. ಹೌದಾ, ನನಗೂ ಅದನ್ನೇ ನೋಡ್ದಂಗಾಯ್ತು ಕಣೋ. ಸರಿ ಬಾ ಅಕ್ಕ ಮನೆಗೆ ಹೋಗೋಣ. ಎಲ್ಲಿ ಹೊಂಟಿದೆ ಅರ್ಜೆಂಟ್ ಕೆಲಸ ಅರ್ಜೆಂಟ್ ಕೆಲಸ ಇತ್ತು ಅತ್ಲೆ ಅದು ಬಲ್ಲ ಮ್ಯಾಡ್ರ್ ಐತಿ ಬಾಲಿ ಇಲ್ಲಿ ಎಲ್ಲಿಗಿಲ್ಲ ಬಾಲಿ ಅರ್ಜೆಂಟ್ ಕೆಲಸ ಐತಿ. ಯಪ್ಪ ನಾನು ಹೊಲಕ್ಕೆ ಹೋಗೋದು ಬಿಟ್ಟು ಬಂದೀನಿ. ಹೋಗಂತ ಬಾದಿ ಅಷ್ಟತ್ತು ಅಂಥದ್ದು ಏನು ಕೆಲಸ ಐತಿ ನಿಂದು? ನೀ ಬಂದಂದ ಬಾ ಹಿಂದ. ಯಪ್ಪ ಎಲ್ಲಿಗಿಲ್ಲಪ್ಪ ನಾನು ಟೈಮ್ ಆಗಿತ್ತು. ದೋಸ್ತ ನಮ್ಮ ಹುಡುಗಿ ಬರ್ತಂತ ಹೇಳ ನಮ್ಮ ಹುಡುಗಿನ ತೋರ್ತೀನಿ ಏನ ನೀನು ಗುಡಿಗೆ ಹೋಗಲೇ ಹೋಗ. ಏ ಬಾರಲಿ ಬಂದನ್ನ ಬರ್ತೀನಿ ನೋಡಂತ ಬಾಲಿ ನಾನು ಸುಳ್ಳು ಹೇಳಿದ್ರೆ ನಿನಗೆ ತೋರ್ಸ ಬಾ ಅವಳಲ್ಲಿ ಒಪ್ಪಿಗೆ ದೋಸ್ತ ಜಾಸ್ತಿ ಡೌ ಮಾಡಿಬಿಡ್ತಾನ ಎಲ್ಲ ಕೇಳ್ಸಿಂದೀನಿ. ಹೇಳ್ತಾಳ ಅಂತೀವ ಟೈಮ್ ತಗೊಂಡಳ ಖಂಡಿತ ಒಪ್ಪಿಗೆ ಅಂತಾಳ ಹೋಗಂಬಾ ಒಪ್ಪಿಗೆ ನೋಡಮ್ ನಡಿ. ಒಪ್ಪಿಗೆ ಅಂತಾಳೇ ಖಂಡಿತ ಒಪ್ಪಿಗೆ ಅಂತಾಳ. ದೇವ್ರಿ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡ ನನಗೂ ಒಳ್ಳೇದು ಮಾಡಪ್ಪ. ಹೌ ನಮ್ಮ ಹುಡುಗಿ ಇಲ್ಲಿ ಬಂದಿದ್ದಾಳ. ಹಾಯ್ ಹಲೋ ಮಾತಾಡ್ರಿ ರೀ ಮಾತಾಡ್ರಿ. ಸ್ಟಾಪ್ ಯಾಕ್ರಿ ಮಾತಾಡಲ್ವಾ? ಕರಾನ ಹೋಗ್ತೀರಾ ಅಷ್ಟೊಂದು ಸೋಕ ನಿಮಗ? ಎಲ್ಲಾದ್ರೂ ಹಿಂದೆ ಬರ್ತೀರಲ್ರಿ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ದಾರಿ ಬಿಡಿ. ಹೇಳ್ರಿ
ಯಾವಾಗೂ ನನ್ನಿಂದನೇ ಬರ್ತಾ ಇರ್ತೀರಲ್ಲ. ಯಾಕ್ರಿ ನಾವೇ ಬೇರೆ ಹೋಗ್ತೀವನ? ನಾವು ಇಷ್ಟಪಡೋ ಹುಡುಗಿ ಅಂತ ಹೋಗೋದು ರೀ. ನಿನ್ನೆ ನಾ ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ಏನ್ರಿ? ಲವ್ ಮಾಡಿದ್ರಿ? ನಮಗೆ ಲವ್ ಗೋವ್ ಎಲ್ಲ ಆಗಿ ಬರಲ್ಲ ರೀ. ಅವ್ರು ನನಗೆ ಇಷ್ಟ ಆಯ್ತಲ್ರಿ? ನಮಗೆ ಇಷ್ಟ ಇಲ್ಲ ರೀ. ನೋಡ್ರಿ, ನಿಮ್ನ ಮನ್ಸಾರೆ ಇಷ್ಟಪಟ್ಟಿನಿ. ನೀವಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೋರಿ. ನಿಮ್ಮನ್ನ 3 ಸಲ ಕೇಳಿದ್ ನಾನು, ಪ್ಲೀಸ್ ಒಪ್ಕೋರಿ. ನೀವು 3 ಸತಿ ಕೇಳಿದ್ರಷ್ಟೇ 100 ಸತಿ ಕೇಳಿದ್ರಷ್ಟೇ ನಾನು ನಿಮ್ಮನ್ನ ಇಷ್ಟಪಡಲ್ಲ. ಇಷ್ಟ ಇಲ್ವಾ? ಇಲ್ಲ. ನೋಡ್ರಿ, ನಿಮ್ಮ ಅಪ್ಪನೇ ನಮ್ಮ ಮಾವ, ನಿಮ್ಮ ಅತ್ತೆನೇ ನಮ್ಮ ಅವ್ವ. ನಿಮ್ಮ ಮನ್ಸಾರ ಮಾಡಿದ ಲವ್, ನಮ್ಮ ಪ್ರೀತಿ ಒಪ್ಕೊಂಡ್ರೆ ನೀವು ಇಬ್ರು ದಾಂಪತ್ಯಾಗಿ ಜೀವನ ನಡೆಸೋಣ ನಾವು. ಅದಕ್ಕೆ ನಮ್ಮ ಸಿನಿಮಾ ಸರೈತಿ ಫಸ್ಟ್ ಲವ್. ಇದಕ್ಕ ಏನಂತೀರಿ ತಾವು? ನೀವು ಜಾಸ್ತಿ ಮಾಡಬೇಡಿ ಡವ್ವು. ಇಂಥ ಡೈಲಾಗ್ ಎಲ್ಲ ಕೇಳಿ ಇಂಪ್ರೆಸ್ ಆಗಲ್ಲ ನಾವು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ ತಾವು? ನಿಮ್ಗೆ ನಿಜವಾಗ್ಲೂ ಇಷ್ಟ ಅಲ್ವಾ? ನಿಜವಾಗ್ಲೂ ಇಷ್ಟ ಇಲ್ಲ. ಹೋಗ್ಲಿ, ಲವ್ ಬೇಡ, ಫ್ರೆಂಡ್ ಆಗಿರೋಣ ಜಸ್ಟ್. ಸರಿ, ಓಕೆ. ನೋಡ್ರಿ, ಜಸ್ಟ್ ಫ್ರೆಂಡ್ ಆಗಿದೀವಿ. ಇನ್ನೊಂದು ಫ್ರೆಂಡ್ ಏನು ಕೇಳಿದ್ರಿ ನೀವು ಇಲ್ಲ ಅನ್ಬಾರ್ದು. ಇನ್ಮೇಲೆ ಲವ್ ಗಿವ್ ಅಂತ ಅನ್ಬೇಡ್ರಿ ನೀವು. ಆಯ್ತು ಬರೀ ನೀವು ಒಪ್ಪಿಲ್ಲ, ನಾವ್ಯಾಕೆ ಲವ್ ಗಿವ್ ಅನ್ನಕ? ಬರೀ ಊಟ ಕೊಡಿಸ್ರಿ. ನಾನೆಲ್ಲ ಕೊಡ್ಸಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ ರೀ. ಫ್ರೆಂಡ್ ನೀವು ಕೊಡಿಸ್ಬೇಕು. ಬನ್ನಿ ಬನ್ನಿ ಬನ್ನಿ, ಕೊಡಿಸ್ ಬನ್ನಿ ಬನ್ನಿ ಬನ್ನಿ. ಅಕ್ಕ, 2 ದೋಸೆ. 2 ಫ್ರೀ, ಒಂದೇ ಸಾಕು. ನಿಮಗೊಂದು ನಮಗೊಂದಲ್ರಿ, 2 ನನಗೆ, 2 ನಾನು ತಿಂದ. ಅಕ್ಕ, 2 ದೋಸೆ ತಂಬರಿ. ತಗೋರಿ. ನನಗೆ ಬೇಡ, ತಗೊಳ್ರಿ, ನೀವೇ ತಿನ್ನಿ. ಬಿಡ್ರಿ, 2 ನಾನು ತಿಂತೀನಿ. ಸರಿ, ನೀವು ಬಿಲ್ ಕಟ್ಟಿ ಬಂದ್ಬಿಟ್ಟು ನಾ ಹೊರಗಡೆ ಇರ್ತೀನಿ ನೋಡಿ. ರೀ ಬನ್ರಿ, ಮಿಕ್ಸ್ ಕೊಡಿಸ್ ಬರ್ರಿ. ಎಲ್ಲರೂ ನಮ್ಮ ಹತ್ರ ಕಾಸಿಲ್ಲ. ನೋಡ್ರಿ, ನಾನು ಏನು ಕೇಳಿದ್ರಿ ಇಲ್ಲ ಅಂತ ಹೇಳ್ರಿ. ಬರ್ರಿ, ಕೊಡಿಸ್ ಬರ್ರಿ. ಬರ್ರಿ, ಕೊಡ್ತಿರ್ಬೇಕು. ಬರ್ರಿ ಅಣ್ಣ, 2 ಮಿಕ್ಸ್ ಕೊಡ. ಬೇಡ ರೀ, ನಮ್ಗೆ ತಗೋರಿ, ಜ್ಯೂಸ್ ತಗೋರಿ. ತಗೋರಿ. ಸರಿ, ಬಿಲ್ ಕೊಟ್ಟು ಬರ್ರಿ. ಬಿಲ್ ಕೊಟ್ಟು ಬಂದ್ರಿ? ಹಾಂ, ಕೊಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಪಾಡು ನಿಮ್ಮದು, ನಮ್ಮ ಪಾಡು ನಮ್ಮದು. ಓಲಿ ಫ್ರೆಂಡ್ ಅದ್ರ ಇದು ರೀ, ಫ್ರೆಂಡ್ಶಿಪ್ ಆಗಿರೋಣ. ನಮ್ಮ ಪಾಡಿ ನೀವು, ನಿಮ್ಮ ಪಾಡಿ ನಾವು ಯಾಕಂತೀರಿ ನೀವು? ಜಸ್ಟ್ ಫ್ರೆಂಡ್ ಅಷ್ಟೇ, ಲವ್ ಗಿವ್ ಏನೂ ಇಲ್ಲ ನೋಡಿ. ಸರಿ ಆಯ್ತು. ಅಲ್ಲಿ ಗೋಬಿ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಗೋಬಿ ಕೊಡ್ಸ್ಬರ್ರಿ. ಸರಿ, ಹೋಗ್ರಿ ನೀವೇನು. ಅಲ್ಲ ರೀ, ಇಷ್ಟು ದಿನ ನಾ ಈ ಥರ ಹಿಂದೆ ಬಂದ್ರೂ ಲವ್ ಮಾಡಲ್ಲ ಅಂದ್ರಲ್ರಿ ನೀವು. ಎದಕ್ಕೆ ರೀ? ಇದಕ್ಕಂದ್ರೆ ನಮ್ಮ ಹುಡುಗ ನನ್ನ ಎಷ್ಟು ಇಷ್ಟಪಡ್ತಾನೆ ಅಂತ ಗೊತ್ತಾಗತ್ ಬಿಡ್ವಾ ನನಗೆ? ಚೆಕ್ ಮಾಡ್ಬೇಕಂತ ಅದು ಇಷ್ಟು ದಿನ ಕಾಡಿಸ್ತೀರಾ? ಎದಕ್ಕೆ ರೀ? ನನ್ನ ಅಷ್ಟೇ ಇಷ್ಟಪಡ್ತಿದ್ಯೋ ಇಲ್ಲ ಬೇರೆಯವ್ರನ್ನ ಇಷ್ಟಪಡ್ತಿದ್ಯೋ ಅಂತ ಚೆಕ್ ಮಾಡಬೇಕಾಗಿತ್ತು ಅಷ್ಟೇ. ಸರಿ ಆಯ್ತು, ಈಗ ಓಕೆನಾ? ಹೋಗ್ಯಾನ ಓಕೆ ಆಗಿತ್ತು ತಾನೇ ನೀನು ಅಲ್ಲಿಂದ ಇಲ್ಲಿ ಹುಡುಕೊಂಬಂದಿದ್ದು. ಇವಾಗ ಏನು ಇವಾಗ? ನಿಮ್ಮ ಅಕ್ಕ ಈಗ ನಮ್ಮ ದೋಸ್ತನ ಲವರ್, ಈಗ ಬಾ ಬಂಬ. ನೀವು ಹುಡುಗಿರು ಒಪ್ಪಿಗೆಂತೀರ, ಕಾಡ್ಸಿ ಬಿಡಿಸಿ ನಮ್ಮಂತ ಹುಡುಗರು ಅಂತಾರೇನ ಹಾಳು ಮಾಡಿಬಿಡ್ತೀರ. ಯಾಕ್ರಿ ನೀವು ಪ್ರಪೋಸ್ ಮಾಡಿದಿನ ನಾನು ಒಪ್ಪಿಗೆನಲ್ಲ? ಎಲ್ಲ ಹುಡುಗಿರು ಅವ್ರವ್ರ ಹುಡುಗ ಹೆಂಗೆ ಅಂತ ಚೆಕ್ ಮಾಡ್ಬೇಕಂತ ಆಸೆ ಇರುತ್ತೆ, ಹಾಗೆ ನನಗೂ. ಆದರೆ ನೀನು ಯಾವ ಹುಡುಗಿನೂ ನೋಡಿಲ್ಲ, ಅದಕ್ಕೆ ನೀನು ಇಷ್ಟ ನನಗೆ. ಆದರೂ ನಾನು ತುಂಬ ಹುಡುಗಿರಿಗೆ ಟ್ರೈ ಮಾಡಿದೆ, ಆದರೆ ಯಾರಿಗೂ ನಾನು ಇಷ್ಟ ಆಗಲಿಲ್ಲ. ಈಗ ನಾನು ಟ್ರೈ ಮಾಡ್ತಿರ್ತೀನಿ. ಹೆಂಗೈತಪ್ಪ ನಿನ್ನ ಲವ್ ಸ್ಟೋರಿ? ನನ್ನ ಲವ್ ಸ್ಟೋರಿ ಒಂಥರ ಚೆನ್ನಾಗೈತಿ. ಬೆಳಗ್ಗೆ ಸೂರ್ಯ ಬಂದಂಗೆ ಫೋನ್ ಬರ್ತಾ, ನೈಟ್ ಚಂದ್ರ ಬಂದಂಗೆ ಮೆಸೇಜ್ ಬರ್ತಾ, ಒಂಥರ ಚೆನ್ನಾಗೈತಿ. ಹೌದಾನ? ದೇ ಅವಳಿಗೆ ನನ್ನ ಮೇಲೆ ಯಾವಾಗಲೂ ಮನ್ಸುತ್ತಂತೆ, ಪರೀಕ್ಷೆ ಮಾಡ್ಬೇಕಂತನ ಆ ಥರ ಕಾಡ್ತಿದ್ರಂತೆ. ಹೌದು, ಅವಳಿಗೆ ನಿನ್ನಲ್ಲಿ ಅಂಥದ್ದು ಏನೋ ಇಷ್ಟ ಆಯ್ತು? ನಾನು ಅವಳಿಗೆ ಒಳಮೊಳಗೆ ಪ್ರಪೋಸ್ ಮಾಡ್ತಿದ್ದೀನಲ್ಲ, ಅದ ಇಷ್ಟ ಆಯ್ತಂತ ಅವಳಿಗೆ. ಹೌದಾನ? ಹ್ಞೂ ಹೌದು, ಅವತ್ತು ಪ್ರಪೋಸ್ ಮಾಡಿದ್ದೆ ನಾವು ಮುಂದಕ್ಕೆ ಬಂದ್ವಲ್ಲ, ಏನಾಯ್ತು? ಅವತ್ತು ಏನಾಯ್ತು ಗೊತ್ತಾ?
ನೀವು ಹುಡುಗಿರ ಒಪ್ಪಿಗೆಂತೀರ ಕಾಡ್ಸಿ ಬಿಡಿಸಿ ನಮ್ಮಂತ ಹುಡುಗರ ಅಂತಾರೇನ ಹಾಳು ಮಾಡ್ಬಿಡ್ತೀರ. ಯಾಕ್ರಿ ನೀವು ಪ್ರಪೋಸ್ ಮಾಡಿದಿನ ನಾವು ಒಪ್ಪಿಗೆನಲ್ಲ? ಎಲ್ಲ ಹುಡುಗಿರು ಅವ್ರವ್ರ ಹುಡುಗ ಹೆಂಗೆ ಅಂತ ಚೆಕ್ ಮಾಡ್ಬೇಕಂತ ಆಸೆ ಇರುತ್ತೆ, ಹಾಗೆ ನನಗೂ. ನೀನು ಪ್ರಪೋಸ್ ಮಾಡೋಕ್ಕೆಲ್ಲ ಬಂದಾಗ ನಂಗೆ ತುಂಬ ಖುಷಿ ಆಗ್ತಿತ್ತು, ಅದಕ್ಕೆ ನೀನು ಕಾಡಿಸ್ತಾ ಇದ್ದೆ. ಒಳಗೆಲ್ಲ ಪ್ರೀತಿ ಇತ್ತು, ಆದ್ರೆ ನೀನು ಕಾಡಿಸ್ಬೇಕಂತ ಆಸೆ ಇತ್ತು ಅಷ್ಟೇ. ನಮ್ಮ ಹುಡುಗನ ಐಡಿ ಏನು ಗೊತ್ತಾಗ್ತಾ ಇಲ್ಲಲ್ಲ. ಇನ್ಸ್ಟಾಗ್ರಾಮ್ ಐಡಿ ಎಷ್ಟು ಸರ್ಚ್ ಮಾಡಿದೆ ಎಲ್ಲೂ ಸಿಗಲಿಲ್ಲ. ನಾಳೆ ಬೆಳಿಗ್ಗೆ ಅವ್ರ ಫ್ರೆಂಡ್ ಕೇಳಂತಡಿ. ಅದಕ್ಕೆ ನಿನ್ನ ಫ್ರೆಂಡಿಂಗೆ ಕೇಳಿದೆ, ನಿನ್ನ ಫ್ರೆಂಡ್ ನೋಡ್ರೆ ಗೂಬೆ ಥರ ಆಡ್ತಾನಪ್ಪ. ಏನೋ ನನಗೆ ಗೂಬೆ ಅಲ್ಲ. ಇವತ್ತು ನಮ್ಮ ತಂದೆ ತಾಯಿ ಬೇದ್ರೆ ಸಹಿಸ್ಕೊಳ್ಳಲ್ಲ, ನಿಮ್ಮ ಹುಡುಗಿ ಬೇದ್ರೆ ನಾನು ಯಾಕೋ ಸಹಿಸ್ಕೊಳ್ಳಿ? ಅವಳು ನಿಮ್ಮ ಮೈಂಡ್ ಇದ್ದಂಗ ಅಷ್ಟಕ್ಕಾಗಿ ಸ್ಟ್ರಾಂಗ್ ಆಗ್ತೀಯ ಕುಂದ್ರ ಸಾಕ. ನಿಮ್ಮ ಹುಡುಗಿ ಅದಕ್ಕೆ ಸುಮ್ಕೆ ಇದೀನಿ, ಇಲ್ಲ ಅಂದ್ರೆ ಬೇರೆ ಎತ್ತ. ಹೌದೌತಾ ನೋಡಿ. ಆಮೇಲೆ ಏನಾದ್ರು ಗೊತ್ತಾ ನಿಂಗೆ? ನೀನು ಹೇಳ್ತಾನೆ ಗೊತ್ತಾಗದ ಹೇಳು. ಟೈಮ್ ಬೇರೆ ಆಯ್ತು, ಈ ಬಸ್ಸ ಬರುವಲ್ತಲ್ಲಪ್ಪ. ಅವನು ಬೇರೆ ಫೋನ್ ಹಚ್ತಾ ಇದ್ದಾನೆ. ಏ ಬಣ ಎಲ್ಲಿಗೆ ಹೋಗ್ಬೇಕಪ್ಪ? ರಾಮದುರ್ಗ ಹೋಗ್ಬೇಕಪ್ಪ. ಇಲ್ಲೇ ಒಂದು ಸ್ವಲ್ಪ ಮುಂದೂರಿ ಡ್ರಾಪ್ ಮಾಡಿದ್ದಾನೆ. ಓ ಇವರಲ್ಲ ಅವ್ರ ಫ್ರೆಂಡು. ಓಯ್ ಏನ್ರಿ? ಬನ್ನಿ ಇಲ್ಲಿ. ಬಂದೆ. ಏನ್ರಿ? ಅದು ನಿಮ್ಮ ಫ್ರೆಂಡ್ ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀರಾ? ಯಾವ ಫ್ರೆಂಡ್ ರೀ? ಅದೇ ನಿಮ್ಮ ಜೊತೆ ಓಡಾಡ್ತಾರಲ್ಲ ಸೂರ್ಯ ಅಂತ, ಅವ್ರ ಐ ಡಿ. ಯಾಕ್ರಿ ನಮ್ಮ ಫ್ರೆಂಡ್ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಗೆ ಯಾಕೆ ಬೇಕು? ಸ್ವಲ್ಪ ಬೇಕು ಕೊಡ್ರಿ, ನಾವು ಫಾಲೋ ಮಾಡ್ತೀವಿ. ಇವತ್ತು ಫಾಲೋ ಮಾಡ್ತೀರಿ, ನಾಳೆ ಮೆಸೇಜ್ ಮಾಡ್ತೀರಾ, ಇನ್ನೊಂದು ದಿನ ಪ್ರಪೋಸ್ ಮಾಡ್ತೀರಿ, ಇನ್ನೊಂದು ದಿನ ಲವ್ ಮಾಡ್ತೀರಿ, ಆಮೇಲೆ ನಮ್ಮ ಹುಡುಗನ ತಲೆ ಕೆಡ್ಸಿ ಹಾಳು ಮಾಡಿ ಹೋಗ್ಬೇಕಂತ ಮಾಡ್ರಿ ಏನು? ಹಲೋ, ಜಸ್ಟ್ ಇನ್ಸ್ಟಾಗ್ರಾಮ್ ಐ ಡಿ ಕೇಳಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಇಷ್ಟ ಎಲ್ಲ ಮಾತಾಡ್ತೀರಾ, ಕೊಡೋಕೆ ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಅಲ್ರಿ ನೀವೇನು ಅವ್ನು ಲವ್ ಮಾಡಕತ್ತೀರಿ ಏನ್ರಿ? ಅವ್ನು ನಾನು ಇಷ್ಟಪಡ್ತೀನ, ಜಸ್ಟ್ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡೋಕ್ಕಷ್ಟೇ ಕೇಳಿದ್ದು. ಕೊಡಂಗಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಪೂಜೆ ಚಿಕ್ಕ ಮಂದಿ ಅಂತ ಹೇಳತ್ ಅನ್ಕೊಂಬಿಟ್ರ. 1,71,000 ಅದಾರ ಅಂತಂದು ಹೇಳತ್ ಅನ್ಕೊಂಬಿಟ್ರಿ. ನಾನು ಹೇಳಂಗಿಲ್ಲ. ನಾನು ನೋಡ್ರಿ ಇವಾಗಲೇ ಹೇಳ್ತನ, ಅವ್ನು ಲವ್ ಮಾಡಂಗಿದ್ರೆ ಈಗಲೇ ಮಾಡ್ತು ಬಿಡ್ರಿ. ಸರಿ ಬಿಡಿ, ಹೇಳೋದೇನು ಬೇಡ. ಬಂದ್ಬಿಟ್ರಿ ಇನ್ಸ್ಟಾಗ್ರಾಮ್ ಐ ಡಿ ಕೇಳತ್ತೆ. ನಾನಂದ್ರೆ ಅಂತ ತಿಳ್ಕೊಂಡ ದೋಸ್ತ, ಕೊನೆಯಾಗ ನಿನ್ನ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ನೋಡ್ ನಾನು. ಯಾಕೋ ನೀನು ಇನ್ಸ್ಟಾಗ್ರಾಮ್ ಐ ಡಿ ಹೇಳಲ್ಲ, ಆದ್ರೆ ಬಟ್ ನೀ ಹೇಳೋ ಮಾತಲ್ಲಿ ತಿಳ್ಕೊಂಬಿಡ್ಲ ಕಣ ನನ್ನ ಐಡಿನ. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಒಳಗೆ ಹೋಗ್ಬೇಡ, ಮುಣಿ ತಿಳಿದಿದೆ. ಸಾಕು I love you, Surya! I love you, Sangeeta! ಹಲೋ, ನಾನು ರೀ ಸಂಗೀತ. ಯಾವ ಸಂಗೀತ? ಅದೇ ರೀ, ಇವತ್ತು ಮೀಟ್ ಆಗಿದ್ವಲ್ಲ. ನೀವಾ? ಹೇಳ್ರಿ ಅಮ್ಮ, ಈ ತಾಟ ಹೌದಾ ರೀ? ಹೇಳ್ರಿ. ಎಲ್ಲಿದ್ದಾರ ರೀ ಈಗ? ಇಲ್ಲಿ ಮನೆ ತರದೇನ್ರಿ. ಹೌದಾ? ಹಾಂ. ನಮ್ಮ ಚಿಕ್ಕಪ್ಪ ಬಂದು ತಡಿ. ಏನಮ್ಮ ಇನ್ನೂ ಮಲ್ಕೊಂಡಿಲ್ವಾ? ಊಟ ಮಾಡ್ದಿಲ್ವ? ಹ್ಞೂ ಚಿಕ್ಕಪ್ಪ, ಊಟ ಮಾಡಿದ್ದೀನಿ. ಸರಿ ಆಯ್ತು, ಮಲ್ಕಮ್ಮ. ಸರಿ. ಅದೇ ಹೇಳಿ, ಮೇಲ್ಗಡೆ ಬಂದು ಮಾತಾಡ್ತೀನಿ. ಯಾಕೆಂದರೆ ಕೆಳಗಡೆ ಅಪ್ಪ ಚಿಕ್ಕಪ್ಪ ಇಬ್ಬರು ಇದ್ದರು, ಹಂಗಾಗಿ ಮೇಲೆ ಬಂದೆ ನೋಡಿ. ಹೌದೇನ್ರಿ? ಊಟ ಆಯಿತಾ? ಊಟ ಆಯ್ತು ರೀ, ನಿಮ್ದು ರೀ? ನಮ್ಮದು ಆಯಿತು. ಹಾಂ ರೀ. ಹೌದಾ?
ಓಕೆ ಗುಡ್ ನೈಟ್. ಇಷ್ಟೆಲ್ಲ ಆಯ್ತಾನ? ದೋಸ್ತ ನೀ ದೊಡ್ಡ ಮೋಸಗಾರ ನೋಡಿ. ನನಗೆ ನೀನು ಇಂಥ ಮೋಸ ಮಾಡಿದ್ನಿ ಅಂತ ಗೊತ್ತಿರಲಿಲ್ಲ ನನಗೆ. ನಾನೇನೋ ಅಂತ ದೊಡ್ಡ ಮೋಸ ಮಾಡಿ ನಿಂಗೆ ಏನು ಮಾಡಿದ್ನಿ ಅಂತ ಕೇಳ್ತೀಯ? ಓಯ್, ನೀ ಹೇಳ್ದಲ್ಲ ನನ್ನ ಫ್ರೆಂಡ್ ನೀನು ಲವ್ ಮಾಡ್ತಾ ಇದ್ದೀರಾ ಅಂತ. ಹೌದು, ನಿಜ, ನಾನು ಲವ್ ಮಾಡ್ತಾ ಇದ್ದೀನಿ. ಅವನಂದ್ರೆ ನಂಗೆ ತುಂಬ ಇಷ್ಟ. ನಾನು ಲವ್ ಮಾಡ್ತಾ ಇರೋ ವಿಷಯ ಅವನಿಗೆ ಏನಾರು ಹೇಳಿದ್ರಿ ನಿನ್ನ ಅರ್ಥ ಆಯ್ತಾ? ಆಕೆ ಇನ್ಸ್ಟಾಗ್ರಾಮ್ ಮಾಡಿ ಕೇಳಿದ್ದು ನಾನು ಇಷ್ಟಪಡ್ತಿರೋದು ನಿಂಗೆಲ್ಲ ಗೊತ್ತಿದ್ರು ಯಾಕೋ ಹೇಳೋದಿಲ್ಲ? ದೋಸ್ತ ನೀನು ಎಲ್ಲಿ ಲವ್ ಮಾಡಿ ನಾನು ಬಿಟ್ಟೋಕೆ ಅನ್ನೋ ಭಯಕ್ಕೆ ಹೇಳಿ ಅಲ್ಲೇ. ನಾನು ಇನ್ನು ಬಿಟ್ಟೋಗಂತ ಹೆಂಗ ತಿಳ್ಕೊಂಡೆ? ನನಗೆ ಎಂಥ ಹುಡುಗಿ ಬಿದ್ರು ನಂಗೆ ಎಂಥ ಸಂದರ್ಭ ಬಂದ್ರೂ ಇನ್ನು ಯಾವತ್ತು ಬಿಟ್ಕೊಡೋದು ದೋಸ್ತ. ಎಲ್ಲ ಹುಡುಗಿಯರ್ ಮೈ ಮೇಲೆ ದೋಸ್ತ. ಹುಡುಗಿಯರ್ ಬಂದ ಮೇಲೆ ತಂದೆ ತಾಯಿನ ಬಿಡೋ ಕಾಲದಲ್ಲಿ ನಾವೆಲ್ಲ ಯಾಲಕ್ಕ ಎಲ್ಲಾರ ಹಂಗಿರಲ್ ದೋಸ್ತ. ಎಲ್ಲಾರ ಹಂಗ ತಿಳ್ಕೊಬೇಡಿ. ಕೆಲವೊಬ್ರು ಇರ್ತಾರ ಎಂಥ ಸಂದರ್ಭ ಬಂದ್ರೆ ನೀನು ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಹೆಂಗ್ ಮಾಡಿದ್ ನೋಡಪ್ಪ, ಎಲ್ಲ ನಿನ್ ಕೈಗೈತೆ. ದೋಸ್ತಿನ ಬಿಡ್ತೆ ಹಿಡ್ಕಂತೆ. ಅಗ್ಗೋ ದೋಸ್ತ, ಅರ್ಜೆಂಟ್ ಕೆಲಸ ಐತಿ, ಇಂಪಾರ್ಟೆಂಟ್ ಕೆಲಸ ಐತಿ, ಹೋಗ್ಬೇಕಲೇ ಇವತ್ತು. ಅಂಥದ್ದೇನೈತಿ ಕುಡಿ ಅರ್ಜೆಂಟ್ ಕೆಲಸ ಐತ್ಲಿ, ನಾವು ಹೋಗ್ಲೇಬೇಕು ಅಂತ ನಾನು. ಯಾವ ನೋಡಿದ್ರೆ ಅರ್ಜೆಂಟ್ ಅರ್ಜೆಂಟ್ ಅಂತ ಇರ್ತಾನೆ ನೋಡಪ್ಪ. ಯಾಕೋ ಇಷ್ಟೊತ್ತಾಗ ಅರ್ಜೆಂಟಾಗಿ ಬಾ ಅಂತ ಹೇಳಿದೆ? ನಿನಗೊಂದು ಸರ್ಪ್ರೈಸ್ ಇದೆ. ಏನು? ಕಣ್ಣು ಮುಚ್ಚು. ವಾವ್, ಸೂಪರ್. ಹ್ಯಾಪಿ ಬರ್ಡೇ ಸಂಗೀತ. ವಾವ್ ಕಣೋ, ತುಂಬಾ ಚೆನ್ನಾಗಿ ಮಾಡಿದೆ ಡೆಕೋರೇಷನ್. ಥ್ಯಾಂಕ್ಸ್. ಒಂದು ಲವರಾಗಿ ಇಟ್ಕೊಂಡು ಮಾಡಕ್ರಿ ಹಂಗೆ. ಬಾ ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಇವತ್ತು ನನ್ನ ಬರ್ಡೇ ಅಂತ ನಿಂಗೆ ಹೆಂಗೆ ಗೊತ್ತು? ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿರ್ಬೇಕಾದ್ರೆ ಹುಡುಗಿ ಬರ್ತಡೇ ಅಂತ ಗೊತ್ತಿರಲ್ವ ಹುಡುಗನಿಗೆ? ನಿಮ್ಮ ಬರ್ತಡೇ ನಮಗೆ ಗೊತ್ತಿರತ್ರಿ. ಸೂರ್ಯ, ನೀನು ನನ್ನ ಎಷ್ಟು ಇಷ್ಟಪಡ್ತೀಯಾ? ಕುಡಿಯೋ ನೀರನ್ನ ಎಷ್ಟು ಇಷ್ಟಪಡ್ತೀವೋ, ಊಟ ಮಾಡೋ ಅನ್ನನ ಎಷ್ಟು ಇಷ್ಟಪಡ್ತೀವೋ, ಹುಡುಗನ ಬಟ್ಟೆನ ಎಷ್ಟು ಇಷ್ಟಪಡ್ತೀವೋ ಅದಕ್ಕಿಂತ ಜಾಸ್ತಿ ಇಷ್ಟಪಡಲ್ಲ, ಸ್ವಲ್ಪ ಕಡಿಮೆ ಇಷ್ಟಪಡ್ತೀನಿ. ಯಾಕೆ? ಯಾವಾಗ ತಮಾಷೆನ ನಿನಗೆ ಸೀರಿಯಸ್ ಆಗಿ ಮಾತಾಡಲ್ವಾ? ನೋಡು, ಜೀವನದಲ್ಲಿ ಯಾವಾಗಲೂ ಸೀರಿಯಸ್ ಆಗಿರಬಾರ್ದು. ಸೀರಿಯಸ್ ಇರೋ ಟೈಮ್ನಾಗ ಇರ್ಬೇಕು. ಯಾವಾಗಲೂ ನಗ್ನಗ್ತಾ ಇರ್ಬೇಕು ಕಣೆ. ಯಾವಾಗಲೂ ಖುಷಿಯಾಗಿರೋಕ್ಕಾಗಲ್ಲ ಕಣೋ. ಒಂದೊಂದು ಟೈಮಲ್ಲಿ ಸೀರಿಯಸ್ನೆಸ್ ಇರಲೇಬೇಕು. ಸೀರಿಯಸ್ ಆಗಿರ ಅಂತೀಯ? ಇವತ್ತಿನ ಬರ್ತಡೇ, ನೀವು ಖುಷಿಯಾಗಿರುವತ್ತು. ನೋಡು, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾನು ಎಷ್ಟು ಇಷ್ಟಪಡ್ತೀಯ ನೀನು? ನೋಡು, ಅಷ್ಟು ಇಷ್ಟಪಡ್ತನು ಇಷ್ಟು ಇಷ್ಟಪಡ್ತನ ಅಂತಂದು ಹೇಳ್ಕೊಂಡು ಪ್ರೀತಿ ಮಾಡೋದು ನಿಜವಾದ ಪ್ರೀತಿ ಅಲ್ಲ ಕಣೆ. ನಾವು ಎಷ್ಟೇ ಇಷ್ಟಪಟ್ರು ನಮ್ಮ ಹುಡುಗಿನ ಮನಸ್ಸಿನ ಇಟ್ಕೊಂಡು ದೇವತೆ ಥರ ನೋಡ್ಕೊಂತೀವಲ್ಲ, ಅದು ನಿಜವಾದ ಪ್ರೀತಿ. ಅಷ್ಟು ಇಷ್ಟಪಡ್ತಾನೆ ಇಷ್ಟು ಇಷ್ಟಪಡ್ತಾನೆ ಅಂತ ಹೇಳ್ಕೊಂಡು ಅಡ್ಡಾಡ್ಬಿಡೋದು ಕಣೆ. ಯಾರು ಹೆಂಗ ನಂಗೆ ಗೊತ್ತಿಲ್ಲ, ನಾನಂತರೂ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿನಗೆ ನನ್ನ ಮನಸ್ಸು ಕೊಟ್ಟಿದ್ದೀನಿ ಕಣೋ, ನೀನು ಇಲ್ಲದೆ ನಂಗೆ ಬದುಕಲ್ಲ. ನಾನು ಅಷ್ಟೇ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ನ. ನಂಗೆ ಮೊದಲೇ ಹುಡುಗಿ ನೀನೆ, ಕೊನೆಯ ಹುಡುಗಿ ನೀನೆ. ಅವಾಗಲೂ ಅಷ್ಟೇ ಇಷ್ಟಪಡ್ತೀನಿ, ಇವಾಗಲೂ ಅಷ್ಟೇ ಇಷ್ಟಪಡ್ತೀನಿ, ಮುಂದೂ ಅಷ್ಟೇ ಇಷ್ಟಪಡ್ತೀನಿ. ನೀನಿಲ್ಲ ಅಂದರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಕಣೆ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬರೋಣ ನಾಳೆ. ಯಾಕೆ? ನೀನು ಸಿಗಲಿ ಅಂತ ಆ ದೇವ್ರ ಹತ್ರ ಅರಕೆ ಹೊತ್ಕೊಂಡಿದ್ದೆ, ಅದಕ್ಕೆ. ಓಹೋ, ನಾನು ದೇವ್ರ ಹತ್ರ ಒಂದು ಅರಕೆ ಹೊತ್ಕೊಂಡಿದ್ದೆ. ಏನಂತ? ನೀನು ಸಿಗೋದು ನಾನು ಅರಕೆ ಹೊತ್ಕೊಂಡಿದ್ದೆ, ನಾನು ಮರ್ತು ಬಿಟ್ಟಿದ್ದೆ. ನಾಳೆ ಹೋಗುವಂತ ಆ ದೇವಸ್ಥಾನ. ಅಪ್ಪಾಜಿ ಫೋನ್ ಮಾಡ್ತೀನಿ. ಹಾಂ ಅಪ್ಪಾಜಿ, ಇಲ್ಲೇ ಫ್ರೆಂಡ್ ಮನೆಯಾಗಿದ್ದೆ. ಹಾಂ, ಬರ್ತೀನಿ ಅಪ್ಪಾಜಿ. ಹಾಂ ಸರಿ ಅಪ್ಪಾಜಿ, ಬರ್ತೀನಿ. ಸರಿ. ಏನಂತೆ? ಮನೆಗೆ ಹೋಗ್ಬೇಕಂತ ಮನೆಗೆ ಹೋಗ್ತೀನಿ, ಅಪ್ಪಾಜಿ ಕರೀತವ್ರೆ. ಸರಿ, ಹೋಗ್ತೀನಿ ಕಣೋ ನಾನು. ಏ, ಇಷ್ಟೊತ್ತು ಒಬ್ಬಳೇ ಹೋಗ್ತೀಯ? ಅವ್ರು ಟೈಮ್ ಬರ 11 ಐತಿ. ಬೈಕ್ ಐತಿ, ಬೈಕೆಲ್ಲ ಡ್ರಾಪ್ ಮಾಡ್ತೀನಿ. ನೀನು ಬರ್ತೀಯ? ನಮ್ಮ ಅಪ್ಪಾಜಿ ಏನಾದ್ರು ನೋಡ್ರೆ ನಿನ್ನ ಕೈ ಕಾಲು ಕತ್ತರಿಸ್ಬಿಡ್ತಾನೆ. ಏನು ನಿಮ್ಮಪ್ಪ ನನ್ನ ಕೈ ಕಾಲು ಕತ್ತರಿಸ್ತಾನ? ಸಾಧ್ಯಲ್ಲ ಮಾತಮ್ಮ. ನಿಮ್ಮಪ್ಪಗ ಎದ್ರ ಗಂಡಲ್ಲ ನಾನು. ಸರಿ ತಗೋ, ನಿನ್ನಂತ ಧೈರ್ಯವಾದ ಗಂಡನ ನಾನು ನೋಡಿದ್ದೀನಿ. ನಾನು ಹೋಗಿ ಬರ್ತೀನಿ. ನಾಳೆ ಸಿಗಮ್ಮ, ಹೋಗಿನ ಫೋನ್ ಮಾಡಿ ಮರಿಬೇಡ. ಇವನು 6 ಮಧ್ಯಾಹ್ನ ಏನೋ ಎದ್ದಿಲ್ಲ ನೋಡಿ, ಇವನು ಕ್ಯಾಟ್ರಾಡಿ. 6 ಮಧ್ಯಾಹ್ನ ಎದ್ದಲ್ಲ, ಎದ್ದಲ್ಲ, ಓದ್ತಾಗಿಲ್ಲ ನೀನ. ಹಾಂ, ಎದ್ದು ಬಾ, ಕಸ ಮುಸ್ರಿ ಐತಿನ ಮಾಡೋದು. ಬಾ ಗಡಾನ.
ಅಲ್ಲ ನಮ್ಮವ್ಗ ಅಷ್ಟ ಬುದ್ಧಿನೇ ಇಲ್ಲ. ಆರಾಮ್ ಮನ್ಯಾಗ ವಯಸ್ಸಿಗೆ ಬಂದಿರೋ ಮಗನ ಮಗಗೆ ಮದುವೆ ಮಾಡಿಬಿಟ್ಟು ಸೊಸೆಗೆ ಆರಾಮ್ ರೊಟ್ಟಿ ತಿನ್ಕೊಂಡು ಆರಾಮಾಗಿ ಇರೋದ್ಬಿಟ್ಟು ಕಸ ನನ್ನ ಕೈಲಿ ಮಾಡೋದಳ, ಮುಸ್ರಿ ನನ್ನ ಕೈಲಿ ತಿಕ್ಕಿಸ್ತಾಳ, ನಾ ಇಲ್ದಾಗ ತಾ ಮಾಡ್ತಾಳ. ಇದು ಒಟ್ಟು ಯಾಕೆ ಬೇಕು? ಆರಾಮ್ ನಂಗೆ ಮದುವೆ ಮಾಡಿಬಿಟ್ನಪ್ಪರ ಆರಾಮ್ ಸಸಿಗಳನ್ನ ಖುಷಿಯಾಗಿರ್ಬೋದು. ನಮ್ಮವ್ಗ ಜೀವನನ ಎಂಜಾಯ್ ಮಾಡೋದಕ್ಕೆ ಗೊತ್ತಿಲ್ಲ, ಬರೀ ಯಾವ ನೋಡಿ ಕೆಲಸ 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 ಅಂತ ಇರ್ತಾಳ. ಸ್ವಲ್ಪ ಮದುವೆ ಅಥವಾ ಸುದ್ದಿ ತೆಗೆದ್ರು ಕೈಯಾಗ ಕಸಬರ್ಗಿನ. ಹೆಂಗಾದ್ರೂ ಮಾಡಿ ನಮ್ಮವ್ಗ ನಮ್ಮ ಹುಡುಗಿನ ಮೀಟ್ ಮಾಡಿಸ್ಬೇಕು. ಅವಾಗಾದ್ರೂ ನನ್ನ ಮಗಗ ಮದುವೆ ಮಾಡ್ಬೇಕಂತ ಬುದ್ಧಿ ಬರುತ್ತೆ. ಏನಿದೆ ಒಂದು ರೀಲ್ಸ್ ಮಾಡಕತ್ತಿದ್ನ, ಅದಕ್ಕೆ ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡಕತ್ತಿದ್ನಿ. ಅಡಿಗೆ ಮಾಡ್ಬೇಕಿನ? ಹಾಂ ಸರಿ. ಏನ್ ದೋಸ್ತ್ ಮುಸ್ರಿ ತಿಕ್ಕೈತಿ ಬಿಟ್ಟಿ? ಚಿಕ್ಕ ಮಕ್ಕಳಲ್ಲಿ ದೋಸ್ತ ಮತ್ತೆ ಕೆಲಸ ಮಾಡೋಕೆ ಮನೆ ಕೆಲಸ ಮಾಡೋದೇ ಮನೆ ಕೆಲಸ ಮಾಡ್ತೇವೆ ನಾವೇನು. ಅಕಸ್ಮಾತ್ ನೀವು ಮುಸ್ರಿ ತಿಕ್ಕ ನಿಮ್ಮ ಮುಡಿ ನೋಡಿದ್ರೆ ಹೆಂಗೆ ಆಕೈತಿ? ಅಕಸ್ಮಾತ್ ನಮ್ಮ ಹುಡುಗಿ ನೋಡಿದ್ರೆ ನನ್ನ ಮರ್ಯಾದೆ ಬೀದಿ ಪಾಲಲ್ಲಿ. ದೋಸ್ತ ಸ್ವಲ್ಪ ಹೆಲ್ಪ್ ಮಾಡಬಲ್ಲಿ. ಹೋಗಲೇ ನಾ ಉಂಡು ತಾಟ ತೊಳಲ್ ನಿನಗೆಲ್ಲಿ ಹೆಲ್ಪ್ ಮಾಡಂದಿ? ದೋಸ್ತ ಇಲ್ಲಿ ಸ್ವಲ್ಪ ದೋಸ್ತ ಎಲ್ಲ ಹೆಲ್ಪ್ ಮಾಡಿದ್ರೆ ಹೆಂಗೆ ಹೋಗಿ ಅದು ನೀನು ಯಾ ದೋಸ್ತ ಲೈ. ಇವಳೇ ಅಕ್ಕಪ್ಪ ಇವಾಗ ಹಚ್ಚೋದು. ಹಲೋ ಹಲೋ, ಎಲ್ಲಿದೆಯೋ? ಮನೆ ಹತ್ರ. ಹೌದಾ, ನೀನು ಎಲ್ಲಿದೀಯಾ? ನಾನಿಲ್ಲೇ ಮನೆ ಹೊರಗಡೆ ಇದ್ದೆ. ಏನು ಮನೆ ಹೊರಗಡೆ? ಎಲ್ಲಿದೆಯಾ? ಲೋ ದಡ್ಡ, ನಿಮ್ಮ ಮನೆ ಹತ್ರ ಅಲ್ಲ ಕಣೋ, ನಮ್ಮ ಮನೆ ಹತ್ರ. ನಿಮ್ಮ ಮನೆ ಹೊರಗನ? ಒಂದು ಸಣ್ಣ ಜೀವ ಬಾಯಿ ಬಂದಿತ್ತು. ಹಾಂ ಹೇಳು. ಎಲ್ಲಿದೆಯೋ? ಇಲ್ಲೇ ಮನೆ ಹತ್ರ ಇದೀನಿ, ಹೇಳು. ನಿನ್ನೆ ರಾತ್ರಿ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ, ಹೋಗೋಣ? ಓ ಹೌದಲ್ಲ, ಮರ್ತು ಬಿಟ್ಟಿದ್ನಿ. ಹೋಗಂತ ನೀನು ಲುಂಗಿ ಶರ್ಟ್ ಹಾಕೊಂಬ, ತುಂಬಾ ಚೆನ್ನಾಗಿ ಕಾಣ್ತೀಯ. ಹಾಂ ಸರಿ ತೋ, ಹಾಕೊಂಬರ್ತೀನಿ ತೋ. ಸರಿ ಆಯ್ತು, ಬೇಗ ಬಾ. ಸರಿ. ಅಪ್ಪ, ಅಕಸ್ಮಾತ್ ನಮ್ಮ ಹುಡುಗಿಯ ನೋಡಿದ್ರೆ ನಮ್ಮ ಬಾಳಿ ಹಂಗೆ ಆಗಿರ್ಬೇಡ. ಇವನ್ಯಾಕೆ ಬಂದಿಲ್ಲ ವರ್ಷ ಮತ್ತೆ ಇವನ್ಯಾಕೆ ಬೇಕು? ನಮ್ಮ ಅಕ್ಕಗ್ ನೀನ್ ಇವಾಲ ಹೊರಗಿ ನಿನ್ಕಿನ್ನ ಮೊದ್ಲು ನಮ್ಮ ಅಕ್ಕ ತಮ್ಮಗಿನಿ ಇಟ್ಟಿದ್ರು ಮಾತು ಇಷ್ಟದ ಮಾತಾಡ್ತಾನ ನೋಡಿ. ಅಕ್ಕ ಇವ್ನ ಯಾಕ ಬಾಳ ಆಯ್ತು ನೋಡ. ಇರ್ಲಿ ಇಟ್ಟಿದ್ರು ಇಷ್ಟದ ಮಾತಾಡ್ತಾನ. ಕಂದ, ಏನಪ್ಪ? ಫಸ್ಟ್ ಟೈಮ್ ಬಂದಾಗ ಒಂದು ಅಡಿಕೆ ಹೊತ್ಕೊಂಡಿದ್ಯಲ್ಲ, ಅದನ್ನ ಮರ್ತು ಬಿಟ್ಟೇನಪ್ಪ? ಯಾವ್ದಪ್ಪ? ನೆನಪು ಮಾಡ್ಕ್ಯಾ? ತಂದೆ ಕನಕರಾಯ, ಹೆಂಗಾದ್ರೂ ಮಾಡಿ ನಂಗೆ ಈ ಹುಡುಗಿ ಸಿಗಂಗೆ ಮಾಡಪ್ಪ. ನಿಂಗೆ 100 ಕೈ 101 ಕಾಯಿ ಹೊಡಿತೀನಿ, ಅರ್ಥ ಆಯ್ತಾ? ಓಹೋ, ನೆನಪೈತೇನ? ಈ ಭೂಮಿ ಮೇಲೆ ನಿನಗಿಂತ ಮೊದಲು ಸೃಷ್ಟಿಯಾಗಿದ್ದು ನಾನು. ಕೆಲವು ವಿಷಯ ನಿನಗೆ ನೆನಪಿರ್ಬೇಕಾದ್ರೆ ನನಗೆ ನೆನಪಿರಲ್ವ. ಕೆಲವು ಟೈಮ್ ನೀ ಮರಿಬೋದು, ನಾನು ಮರೆಯಲ್ಲ. ಸರಿ ಆಯ್ತು ಬಿಡು, ಹೊಡಸ್ನು. 101 ಕಾಯಿ ನೋಡು, ನೆನಪಿರ್ಲಿ. 101 ಅಲ್ಲ, 1. ಯಾಕೋ? ನಾನು 100 ಕಮ್ಮಿ ಅಂತ ಹೇಳಿದ್ನಿ, ಆದ್ರೆ 100 ಮೈನಸ್ ಮಾಡಿದ್ರೆ ಎಷ್ಟು ಉಳಿತಿ? 1 ಐತಿಲ್ಲ. ಸರಿ ಆಯ್ತು ಬಿಡ, ಅದೊಂದು ಕಾಯಿ ಹೊಡಸ್ನು. ಇಲ್ಲ ಬಾಡನ್ ಮಗನೇ, ಬಾ ನೀನು ಲವ್ ಬ್ರೇಕಪ್ ಮಾಡ್ತೀನಿ. ಹಂಗೆ ಮಾಡ್ಬೇಡಪ್ಪ ತಂದೆ, ಅಪ್ರೂಪಕ್ಕೊಂದು ಹುಡುಗಿ ಬಿದ್ದಾಳ, ನೋಡು. ಸರಿ ಆಯ್ತು, ಹೋಗೋಗಿ ಚಂದಾಗಿರು. ಸರಿ ಆಯ್ತು. ಏನು ಉಲ್ಟಾ ಪಲ್ಟದ ನೀವ? ಹೌದಲ್ಲ, ಈ ಜಾತ್ರೆ ಆಗೋದು ನೋಡಿರ ನೀವು? ಬರೀ ಈ ದೇವಸ್ಥಾನ ತೇರು ನೋಡಂತ್ರಿ. ದೊಡ್ಡದಿದೆ ಈ ತೇರು.
ಇವಾಗ ಏನೋ ಸಣ್ಣದಾಗಿದ್ದೀರಿ, ಜಾತ್ರೆ ದಿನ ಬರ್ರಿ, ಅರಮನೆ ನೋಡಿದಂಗ ಟೀಚರ್ ನೋಡಿದ್ರೆ. ಹಾ, ಇದೇ ಮಾರುತಕ್ಕ 2-3 ಉತ್ಸವ ಐತಿ, ಬರ್ಬೇಕು ತಾನೆ? ಕೇಳ್ತೀವಲ್ಲ, ಖಂಡಿತ ಕರ್ಕೊಂಡ್ಬರ್ತೀನಿ ಬಾ. ಅಣ್ಣ 3 ಪ್ಲೇಟ್ ಪಾನಿಪುರಿ ತಿನ್ನಿ. ಇದು ಯಾಕೋ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ? ಇದು ಚೆನ್ನಾಗಿಲ್ಲ. ಹೌದಾ? ಹಾಗಾದ್ರೆ ತಿನ್ಸು ನೋಡೋಣ. ಸರಿ ತಗೋ ಹಂಗ. ಇವಾಗ ಚೆನ್ನಾಗಿದೆ. ಸರಿ ಆಯ್ತು ತಿನ್ನು. ಟೈಮ್ ಆತ ನೀನ ಬರಕ್ಕಿಲ್ಲ. ಏನೋ ಇಲ್ಲಿ ಕುಂತಿ? ಏನಿಲ್ಲಪ್ಪ, ಸುಮ್ಮನೆ ಖಾಲಿ. ಎಲ್ಲಿ ಹೊಂಟಪ್ಪ? ಇಲ್ಲೇ ಹೊಲಕ್ಕೆ ಹೊಂಟಿದ್ನಪ್ಪ. ಹೌದನಪ್ಪ? ಯಾಕೆ ಓಡಾಟ ಕುಂತ್ಬಿಟ್ಟಪ್ಪ, ಇಲ್ಲಿ ಕುಂದ್ರತ್ತಲ್ಲ ನೀನು? ಏ ಹಂಗೇನಿಲ್ಲ ಮರೆ, ನಂಗೆ ಯಾಕೆ ಡೌಟ್ ಐತಿ, ನೀನು ಯಾರಿಗೆ ಕಾಯಕೈತಿ ಇಲ್ಲಿ? ಏ ಎಲ್ಲಿ ಹೋಗೋ ಮರೆ? ಏಯ್ ನನಗೆ ಯಾಕೆ ಡೌಟ್ ಐತಿ. ಈಕ್ಯಾರು? ನಾ ಇಷ್ಟಪಡೋ ಹುಡುಗಿ ಮರೆ. ಅಪ್ಪೋ ಇಂಥ ಹುಡುಗ? ಅಲ್ಲೋ ಆಕೆ ನೀನು ಇಷ್ಟಪಟ್ಟಾಳನ್ನು? ನಾ ಅಂತೂ ಇಷ್ಟಪಟ್ಟಿನಪ್ಪ, ಆಕೆ ಇಷ್ಟಪಟ್ಟಾಳೆಲ್ಲ ಗೊತ್ತಿಲ್ಲ. ಕೇಳಬೇಕಂತ ಕಾಯಕ್ಕೆ ಕೂತೀನಿ, ಬರೋವಲ್ಲ. ಹೇಯ್ ಸ್ಟೇಟಸ್ ಹಾಕ್ಬಿಟ್ಟಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಿದ್ರಿ ಹಂಗ? ಏ ಗೊತ್ತಾಗಕ್ಕೆ ಬಿಡ, ನನ್ನೇ ಮಾಡ್ತಾರೆ. ನಾ ಇಷ್ಟಪಟ್ಟ ಹುಡುಗಿನ ಟೆಟಸ್ ಹಾಕಿ ನಾನು. ಏಯ್ ಏನಾರು ಮಾಡ್ಕಿರಪ್ಪ, ನಾ ಓಕೆನೆ. ನನ್ನ ಹುಡುಗಿನ ನಾನು ಟೆಟಸ್ ಹಾಕಕ್ಕೆ ಯಾರ್ದೇನು? ಹೆಂಗಾರ ಮಾಡಿ ನಮ್ಮ ದೋಸ್ತಿಗೆ ಹೇಳ್ಬೇಕು ನೋಡ. ಕಡೆ ಫೋನ್ ಹಚ್ಚಿ ಬಿಡ. ಹಲೋ ದೋಸ್ತ ಎಲ್ಲೇ ಇದೆ? ಇಲ್ಲೇ ಹೊಲ ಕಡೆ ಬಂದಿದ್ದೆ. ಏನು ನಿಂಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳ್ಬೇಕಾಯ್ತು. ಏನು ಹೇಳಿದೆ ದೋಸ್ತ? ತಡ್ಡಿ ದೋಸ್ತ, ಮುಡಿ ಪೋಸ್ ತರ್ತಾರೆ ಸರ್. ಕೇಳಿ ಇಲ್ಲಿ. ಹಲೋ, ಯಾವ ನೋಡಿದ್ರು ಹುಡಿ ಅಂತ ಸಾಯ್ತಿರ್ತಾನ. ಏನೋ ಪಾಂಡ್ಯ ಗೋಡನ್ ಮಗಳು ಸ್ಟೇಟಸ್ ಹಾಕ್ಬಿಟ್ಟನಲ್ಲ. ಏ ಹೌದಲ್ಲ ಕೊಡಿ, ಅಕಸ್ಮಾತ್ ಗೋಡ ಗೊತ್ತಾದ್ನಪ್ಪ ಹೆಂಗ ಆತನ ಬಾಳಿ. ಹೆಂಗೈತೇನಪ್ಪ ಹಂಗಂದ್ರೆ? ಹಲೋ ಹಲೋ, ಲೇ ಅವ್ನು ಪಾಂಡ್ಯ ಅದಾನಲ್ಲಿ ಗೌಡ್ರ ಮಗಳು ಸ್ಟೇಟಸ್ ಹಾಕ್ಬಿಟ್ಟ, ನೋಡ್ಲೇ ಕೊಡೆ. ಹೌದೇನಾ? ಸರಿ ತಗ ನೋಡ್ತೀನಿ, ಆಯ್ತು. ನೋಡಿ ಜಲ್ದಿ ನೋಡು. ಬಿಡ್ರ ನೀವೆಲ್ಲ ಯಾರು ಬಿಡ್ರಿ. ಮಗನೇ, ನನ್ನ ಮಗಳನ್ನ ನೋಡಿದ್ರೆ ಕಣ್ಣು ಗುಡ್ಡೆ ಕಿತ್ತಾಕ್ತೀನಿ ನಾನು. ಅಂಥದ್ರಲ್ಲಿ ನನ್ನ ಮಗಳ ಫೋಟೋ ಸ್ಟೇಟಸ್ಗೆ ಹಾಕ್ತೀಯಾ? ಏಯ್ ಕೊಡ್ರ ಅದನ್ನ. ತಪ್ಪಾಯ್ತು ಗೌಡ್ರೆ, ನಿಮ್ಮ ಮಗಳ ತಂಟಕ್ಕೆ ಬರಗಲ್ರಿ. ನೀನೊಮ್ಮೆ ಬಿಟ್ಬಿಡ್ರಿ ನಮ್ಮನ್ನ. ತಪ್ಪಾಯ್ತು ಗೌಡ್ರೆ, ಬಿಟ್ಬಿಡ್ರಿ, ನಾನು ಊರು ಬಿಟ್ಟ ಹೋಗ್ತೀನಿ. ಏನು ಬಿಟ್ಟು ಬಿಡ್ಬೇಕಾ? ಅಣ್ಣ, ಈ ಪಾಪಿನ ಕದ್ರಿಸಿ ನೀನೇ ಆ ಪಾಪಕ್ಕೆ ಹೋಗಿದ್ದಾನ. ಇದನ್ನೆಲ್ಲ ನಾನು ನೋಡ್ಕೊಂತೀನಿ, ಹೋಗೋಣ. ತುಂಡ ಕತ್ತರ್ಸಾಕ್ರೋ ಇವನ. ಆಯ್ತಣ್ಣ. ಏಯ್ ತಿನ್ನೋಕೈತಿಯಲ್ಲ ಅಂತ ನನ್ನ ಮಗಳು ಬೇಕಾ ನಿಂಗೆ? ಇನ್ನೇಮ್ ಈ ಕಡೆ ಏನಾರು ಕಂಡ್ರೆ ನೋಡೋಕ್ಕೆ ಕಣ್ಣಿರಲ್ಲ, ತಿನ್ನೋಕ್ಕೆ ತೊಳ್ಕೊಳಕ್ಕೆ ಎರಡು ಕೈ ಊಟ ಇರಲ್ಲ. ಆಯ್ತು ರೀ ಗೌಡ್ರೆ, ಇನ್ಮ್ಯಾಕೆ ಊರ ಬಿಟ್ಟು ಹೋಗ್ಬಿಡ್ತೀನಿ ರೀ. ರೈಟಾ? ಪಾಂಡ್ಯನ ಗೌಡ್ರು ಇಂಥ ಒತ್ತೋದ್ರಲ್ಲಿ ಅದು ಹೇಳಂಗಿಲ್ಲ. ಎದಕ್ಕೆ ಒತ್ತು ಬಿಟ್ರಲ್ಲಿ ಅಪ್ಪ? ಅತ್ ಮಗಳ ಫೋಟೋ ಸ್ಟೇಟಸ್ ಹಿಡ್ಕೊ ಒತ್ತೋದ್ ಬಿಟ್ರು ಮೊನ್ನೆ.
ದೋಸ್ತ ತಡ್ರಿ ಯಾಕ್ಲೆ ಏನಾತ ದೋಸ್ತ ಫೋನ್ ಹಚ್ಚಿದ್ರೆ ಫೋನ್ ಹತ್ತಿಲಿಯಪ್ಪ. ಯಾಕ್ಲೆ ಏನಂತ ಅಂತದ ದೋಸ್ತ ಸಂಗೀತ ಯಾರಂತ ಗೊತ್ತೇನೋ ನಿಂಗೆ? ಗೊತ್ತು, ನನ್ನ ಲವರ್. ನಿನ್ನ ಲವರ್ ಖರೆ, ಆದ್ರೆ ಅವಳು ಯಾರ ಮಗಳಂತ ಗೊತ್ತೇನೋ? ಯಾರ ಮಗಳು? ಅವಳು ಊರು ಇರಿಸ್ ಗೌಡ್ನ ಮಗಳು ಕಣೋ. ಏನು ಹೇಳ್ತಿದೀಯಾ? ಖರೆ ಒಂದ್ರಲ್ಲಿ ನಮ್ಮ ಅಪ್ಪಾಜಿಗೆ ಹೇಳಲ್ಲ ತಗೊಳ್ರಿ. ಸಂಗೀತ ಹೇಳ್ದು ಕಣ, ನಾನು ಅವ್ನು ಕೇಳೋ ಖುಷಿಲಿ ಅವಳು ಹೇಳೋ ಮಾತನ್ನ ತಲೆಗೆ ಹಾಕೊಳ್ಳಿಲ್ಲ. ಅದ್ರಾಗ ನೀ ಬೇರೆ ಗೌಡ್ಗ ಎದುರಾಗಿದ್ದೆ. ಗೌಡ್ಗೆ ನೋಡಿದ್ರೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟೈತೆ, ಗೊತ್ತಾದ್ರೆ ಬಿಡುಗಲ್ಲೇ ನಿನ್ನ. ಇವಾಗ ಏನೋ ಮಾಡೋದು ಇವಾಗ? ದೋಸ್ತ ಪಾಂಡ್ಯ ಮಗಳು ಫೋಟೋ ಟೇಟಾ ಸಿಟ್ಟಕ್ಕೆ ಏನೇನೆಲ್ಲ ಆಯ್ತು ಗೊತ್ತೇನು? ಏನಾಯ್ತು? ಇಷ್ಟಕ್ಕೆ ಅವ್ನು ಕತ್ತರ್ಸಕ್ಕೆ ಹೋಯ್ದ್ರು, ನೀನು ಅಂಥದ್ರಲ್ಲಿ ಅವ್ರ ಮಗಳನ್ನ ಲವ್ ಮಾಡ್ತಾ ಇದೀಯ, ಗೊತ್ತಾದ್ರೆ ಬಿಡ್ತಾರೇನು? ಇವಾಗ ಏನೋ ಮಾಡ್ಬೇಕು? ನೀವು ಬಿಟ್ಬಿಡೋದ ಒಳ್ಳೆ ದೋಸ್ತ, ಬಿಟ್ಬಿಡು. ಅವ್ರ ತಂಡ್ಯಕ್ಕೆ ಹೋಗಬೇಡ. ಬಿಟ್ಬಿಡ್ಬೇಕಾ? ಬಿಟ್ಬಿಡು ದೋಸ್ತ. ನಂಗೆ ಯಾಕೆ ಬಿಡೋಕೆ ಮನ್ಸಿಲ್ಲ ದೋಸ್ತ. ದೋಸ್ತ ಇವಳಿಲ್ಲ ಅಂದ್ರೆ ಇನ್ನೊಬ್ಬಳು ಕಣಲಿ, ನಿನ್ನ ತಾಯಿ ನೀವು ಒಬ್ಬ ಮಗ ಕಣಲಿ. ನೀನಿಲ್ಲ ಅಂದ್ರೆ ನಿನ್ನ ತಾಯಿ ಬದುಕ್ತಾಳೇನೋ? ದೋಸ್ತ ನನಗಿರೋದು ನೀನು ಒಬ್ಬ ದೋಸ್ತ ಕಣಲಿ, ನೀನು ಕಳ್ಕೊಳಂಗೆ ನಂಗೆ ಇಷ್ಟ ಇಲ್ಲಲಿ. ಬಿಟ್ಬಿಡು ದೋಸ್ತ ಅವಳನ್ನ. ಸರಿ ಬಿಡು ದೋಸ್ತ, ನೀನು ಇಷ್ಟೊಂದು ಹೇಳ್ತಿ ಅಂದ್ರೆ ನಾನು ಯಾಕೆ ಲವ್ ಮಾಡಲಿ, ಮಾಡ್ತಾ ಬಿಡ್ತೀನಿ ಬಿಡು, ಆಯ್ತಾ? ಅಷ್ಟು ಮಾಡಿ ದೋಸ್ತ. ಗೌಡ್ರೆ, ಯಾಕೋ ಏನಾಯ್ತು? ಗೌಡ್ರೆ, ಸಂಗೀತಕ್ಕ ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದಾಳೆ. ಏನೋ ಹೇಳ್ತಾ ಇದೀಯಾ? ನನ್ನ ಮಗಳು ಅಂತವಳಲ್ಲ. ಗೌಡ್ರೆ, ನೀವು ನಂಬಲ್ಲ ಅಂತ ಗೊತ್ತು, ಪ್ರೂಫ್ ಸಮೇತ ತಂದಿ ನೋಡಿ ಗೌಡ್ರೆ. ಏನದು? ನೋಡಿ ಗೌಡ್ರೆ. ಆಯ್ತು, ಈ ವಿಷಯನ ಯಾರಿಗೂ ಹೇಳ್ಬೇಡ. ಸರಿ ಗೌಡ್ರೆ. ಹೋಗು. ಯಾಕಣ ಒಂಥರ ಇದೆ? ಏನಿಲ್ಲ ಕಣ, ಸಂಗೀತ ಯಾವುದೋ ಹುಡುಗನ ಪ್ರೀತಿ ಮಾಡ್ತಾನೆ ಅಂತ. ಏನಣ್ಣ ಹೇಳ್ತಾ ಇದೆಯಾ? ಹೌದು ಕಣ, ಅವ್ನು ಯಾರಂತ ಮೊದಲು ತಿಳ್ಕೊ. ಅಣ್ಣ ಅವ್ನು ಯಾರಂತ ತಿಳ್ಕೊಂತ ನೀನು ಕಾಲಡಿ ತಂದೋಗಿದ್ನಣ್ಣ ಅವನ್ನ. ಅಣ್ಣ ಅಣ್ಣ ಶಿವರುದ್ರೇಗೌಡ ಒಬ್ಬ ಮಗ ಇದ್ದಾನೆ, ಅವನಿಗೆ ನಮ್ಮ ಸಂಗೀತ ಕೊಟ್ಟು ಮದುವೆ ಮಾಡಿಬಿಡಮ್ಮಣ್ಣ. ಸರಿ, ಅವ್ರು ಬರೋದಕ್ಕೆ. ಆಯ್ತಣ್ಣ. ಬೇಗ ಬಾ. ಎಷ್ಟೊತ್ತು? ಬರ್ರಿ ಬರ್ರಿ ಬರ್ರಿ, ಬನ್ನಿ ಗೌಡ್ರಿ, ಬನ್ನಿ. ಅಣ್ಣ ಬನ್ನಿ ಗೌಡ್ರಿ. ನಮಸ್ಕಾರ, ಬರ್ರಿ ಬರ್ರಿ. ಬೀರೇಶ ಚೇರಕ್ಕೋ, ಬರ್ರಿ ಬೀಗ್ರಿ ಕೊಡು. ಏನ್ರಿ ಬೀಗ್ರ, ಮಳೆ ಬೆಳೆ ಎಲ್ಲ ಹೆಂಗೆ? ಊರಾಗೆಲ್ಲ ಚೆನ್ನಾಗಿದಾರಲ್ಲ? ಮಳೆ ಇಲ್ಲ, ಬೆಳೆ ಇಲ್ಲ, ಅಷ್ಟು ಕಷ್ಟ ಅದಾವ್ರಿ ಅಂತ ಏನು ಜೋರಿಲ್ಲ ಇವಾಗ. ಯಾಕೆ ನಿಮ್ಮ ಹುಡುಗ ಬಂದಿಲ್ವಾ? ಇನ್ನೇನು ಬರ್ತಾನೆ. ಕೃಷ್ಣ ಎಲ್ಲದಿ, ಬೇಗ ಬಾ. ನಮಸ್ಕಾರ ಗೌಡ್ರೆ. ಮಗಳೆಲ್ರಿ ಬೀಗ್ರಿ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಇನ್ನೇನು. ಮಗಳೇ, ಏನಪ್ಪ? ನಿನಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಮ್ಮ. ಈ ಹುಡುಗ ನಿನ್ಗೆ ಇಷ್ಟನಾ? ಅಪ್ಪ ನಂಗೆ ಈಗಲೇ ಮದುವೆ ಬೇಡಪ್ಪ, ನನ್ನ ತುಂಬ ಓದಬೇಕು. ಹುಚ್ಚಿ, ಇವಾಗ ಮದುವೆ ಆಗದೆ ಮುದುಕಿ ಆದ್ಮೇಲೆ ಮದುವೆ ಆಗ್ತೀಯ? ನಿನ್ಗೆ ಯಾವಾಗ ಮದುವೆ ಮಾಡ್ಬೇಕನ್ನೋದು ನಮಗೆ ಗೊತ್ತು. ಹೋಗೊಳಗೆ. ಮಗನೇ, ನಿನ್ಗೆ ಆ ಹುಡುಗಿ ಇಷ್ಟನಾ? ನೀವು ಹೆಂಗಂತ ರಂಗಪ್ಪಾಜಿ? ಆಯ್ತಪ್ಪ ಗೌಡ್ರೆ, ನಿಮ್ಮ ಮಗಳು ಮಾತ್ರ ನಮ್ಗೆ ತುಂಬ ಇಷ್ಟ ಆಗಿದ್ದಾಳೆ. ಆಯ್ತು ಬೀಗ್ರೆ, ಹಾಗಾದ್ರೆ ಆದಷ್ಟು ಬೇಗ ಮದುವೆ ಇಟ್ಕೊಂಡ್ಬಿಡೋಣ. ಆಯ್ತು ಬೀಗ್ರೆ, ಇನ್ನೇನು ನಾವು ಬರ್ತೀವಿ. ಆಯ್ತು ಮಮ್ಮ, ಇನ್ನು ಬರ್ತೀವಿ. ಆಯ್ತಪ್ಪ, ಹುಷಾರಾಗಿ ಹೋಗ್ಬರ್ರಿ.
ಹಲೋ ಹಲೋ, ಎಲ್ಲಿದೀಯಾ ನೀನು? ಇಲ್ಲೇ ಕೆರೆ ಹತ್ರ ಇದೀನಿ. ಅರ್ಜೆಂಟಾಗಿ ಮೀಟ್ ಆಗ್ಬೇಕು ನಿನ್ನ. ಸರಿ ಬಾ. ಸರಿ ಹಾಗಿದ್ರೆ. ಯಾಕೆ ಸಂಗೀತ, ಏನಾಯ್ತು? ನಮ್ಮಪ್ಪ ನಂಗೆ ಮದುವೆ ಮಾಡ್ತಿದ್ರ ಕಣೋ. ಕಂಗ್ರಾಚುಲೇಷನ್, ಸಂತೋಷ ಸುದ್ದಿ, ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ನಿನ್ ಬಿಟ್ಟು ನನಗೆ ಬದುಕಕ್ಕಾಗಲ್ಲ. ಒಟ್ನಲ್ಲಿ ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ಗೊತ್ತಿಲ್ಲ, ನನಗೆ ಆ ಮದುವೆ ಇಷ್ಟ ಇಲ್ಲ ಅಷ್ಟೇ. ನೀನು ಕಟ್ರೆ ಅದು ನನ್ನ ಕತ್ತಿಗೆ ತಾಳಿ, ಬೇರೆ ಯಾರು ನನ್ನ ಕತ್ತಿಗೆ ತಾಳಿ ಕಟ್ಟಿದ್ರೆ ಅದು ಮೇಣಗ್ಗ. ಚಿನ್ನ, ನೀ ನಾನು ಅಷ್ಟೊಂದು ಇಷ್ಟಪಡ್ತೀಯ? ನಿನಗೆ ಗೊತ್ತಿಲ್ಲ ಏನು ನನಗೆ ನೀನೇ ಜೀವ ಅಂತ. ನೀನಂದ್ರೆ ನಂಗೆ ಜೀವ ಕಣೋ, ನೀನು ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ಆಯ್ತು ಕಣೆ, ಅದು ಯಾವನೇ ಬಂದ್ರ ನಿನ್ನ ಬಿಟ್ಟು ಕೊಡಲ್ಲ, ಸರಿನಾ? ಸರಿ ಕಣೋ. ಆ ಗುಡಿ ತುಂಬಾ ಚೆನ್ನಾಗದ, ಗುಡಿ ತಗ ಹೋಗಿ ಬರೋಣ. ಹಾಂ ಹೋಗಿ ಬರೋಣ. ಸಂಗೀತ, ಒಂದು ಕಿಸ್ ಕೊಡು. ಇಲ್ಲಪ್ಪ, ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆ ಇವೆಲ್ಲ ನಂಗೆ ಇಷ್ಟ ಇಲ್ಲ. ಸರಿ ಬಿಡು, ನಿಮ್ಮಪ್ಪ ಯಾರು ತೋರ್ಸಣ, ಅವ್ರ ಮದುವೆಗೆ ಹೋಗು, ನಂಗೆ ಇಷ್ಟ ಇಲ್ಲ. ಯಾಕೋ? ಲವ್ ಮಾಡಿ ಎಷ್ಟು ವರ್ಷ ಆಯ್ತು, ಒಂದು ಕಿಸ್ ಕೊಟ್ಟಿದ್ದೆ. ಪ್ರತಿ ಸಲ ಕೇಳಿದ್ರು ಆಗಲ್ಲ 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 ಅಂತ ಹೇಳ್ತಿದ್ದೆ. ಕಿಸ್ ಕೊಡ್ಲಿಕ್ಕೆ ನಂದೆ ಅಂತ ಲವ್ ಏನು? ಅದಕ್ಕೆ ನಿಮ್ಮ ಅಪ್ಪ ತೋರ್ಸಲ್ಲ, ಅವ್ರ ಮದುವೆಗೆ ಹೋಗ್ಬಿಡು, ನಂಗೆ ಈ ಮದುವೆ ಅಂದ್ರೆ ಇಷ್ಟ ಇಲ್ಲ. ಸರಿ ಬಿಡು, ಅಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ, ತಗೋ. ಸರಿ ಆಯ್ತು, ಕೊಡು. ಇಲ್ಲಲ್ಲ, ಇಲ್ಲಿ. ಸರಿ, ಕಣ್ಣು ಮುಚ್ಚು. ಅಪ್ಪ, ಬದ್ಮಾಶ್. ಸೂರ್ಯ! ಸೂರ್ಯ ಅಂತ ಸೂರ್ಯ ಬಾರೆ. ಏಯ್, ಹೊಡಿರೋಣ. ಸೂರ್ಯ ಸೂರ್ಯ ಸೂರ್ಯ! ನೋಡ್ರ ಅವನು. ಅಣ್ಣ ಮುಗಿದಿದೆ, ಹೋಗಂಬ್ರಿ. ಒಬ್ಳೆ ಮಗಳು ಅಂತ ಎಷ್ಟು ಪ್ರೀತಿಯಿಂದ ಸಾಕಿದ್ದೆ, ಹೋಗಿ ಹೋಗಿ ಆ ಬಿಕ್ಕರಿಂದ ಲವ್ ಮಾಡಿದ್ಯಾ? ನಮ್ಮ ಲವಲ್ಲೇನು ಅವನ ಲವಲ್ಲೇನು? ಅಪ್ಪ, ಪ್ರೀತಿಗೆ ಲೆವೆಲ್ ಗಿವೆಲ್ಲಿ ಏನೂ ಇರಲ್ಲಪ್ಪ. ಅಪ್ಪ, ನಾನು ಅವನ್ನ ಮನಸಾರ ಇಷ್ಟಪಟ್ಟಿದ್ದೀನಪ್ಪ, ಅವನಿಗೆ ಕೊಟ್ಟು ಮದುವೆ ಮಾಡಿ. ಏನು, ನಿನ್ನನ್ನು ಆ ಬಿಕಾರಿ ಕೊಟ್ಟು ಮದುವೆ ಮಾಡ್ಬೇಕಾ? ನಿನ್ನನ್ನು ಆರು ಬಾವಿ ಬೇಕಾದ್ರೆ ತಂದು ಬಿಡ್ತೀನಿ, ಅವ್ರಿಗೆ ಮಾತ್ರ ಮದುವೆ ಮಾಡಿಕೊಡಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನಮ್ಮ ಪ್ರೀತಿನ ಒಪ್ಕೊಳ್ಳಿ ಪ್ಲೀಸ್. ಈ ನನ್ನ ಜೀವ ಇರೋವರೆಗೂ ನಿನ್ನನ್ನು ಮಾತ್ರ ಅವನ ಜೊತೆ ಸೇರಕ್ ಬಿಡಲ್ಲ. ಅಣ್ಣ, ಇವಳಿಗೆ ಬಿಟ್ರೆ ಆ ಬಿಕರ್ ಜೊತೆಗೆ ಓಡೋಗೋದಂತ ಗ್ಯಾರಂಟಿನ. ಅಕಸ್ಮಾತ್ ಅವನ ಜೊತೆಗೆ ಏನಾರು ಇವಳು ಓಡೋದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಡಣ. ಏಯ್ ಹುಚ್ಚ, ಅವನ ಜೊತೆ ಓಡೋಗೋದಕ್ಕೆ ಅವ್ನು ಬದುಕಿದ್ರೆ ತಾನೆ. ಇಷ್ಟೊತ್ತಿಗೆಲ್ಲ ಅವನ ಹೆಣನ ನಾಯಿ ನರಿಗಳೆಲ್ಲ ತಿಂದಾಕ್ಬಿಟ್ಟಿರ್ತಾನೆ. ಅಣ್ಣ, ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಿಬಿಡಮ್ಮಣ್ಣ. ಹಾಗಾದ್ರೆ ನಾಳೆನೇ ಆ ಗಂಡಿನ ಕಣ್ಣವ್ರನ್ನ ಬರೋದು ಕೇಳ. ಆಯ್ತಣ್ಣ. ಯಪ್ಪ, ಏನು ಕೆಲಸ? ನೋಡಪ್ಪ ನಿಮ್ದು ಕೆಲಸ. ನಮ್ದು ಐತಲಬ್ದಾಗಿದೆ. ಕೃಷ್ಣ, ಬಾರೋ ಇಲ್ಲಿ. ಹೇಳ, ನಿಮ್ಮ ದೋಸ್ತನ ಯಾಕೆ ಗೌಡ್ರು ಕೆರೆ ಕಡೆ ಹುಡ್ಕೊಂಡು ಹೋದ್ರು ನೋಡು. ಹೌದಾ? ಎಲ್ಲದ ನೀವು? ಸೂರ್ಯ! ಸೂರ್ಯ! ಸೂರ್ಯ!
ಸೂರ್ಯ 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 ನನ್ನ ಮಗಳು ಊಟ ಮಾಡಿದಳೋ ಇಲ್ವೋ? ಮಗಳ ಸಂಗೀತ, ಸಂಗೀತ ತಗೋಮ್ಮ ಊಟ ಮಾಡು. ತಗೋಮ್ಮ ಊಟ ಮಾಡು, ಆಟ ಮಾಡಬೇಡ. ನೋಡಮ್ಮ, ಅಪ್ಪನ ಮೇಲಿರೋ ಕೋಪನ ಅಪ್ಪನ ಮೇಲೆ ತೋರಿಸು, ಅನ್ನದ ಮೇಲೆ ತೋರಿಸ್ಬೇಡ. ತಗೋ ಊಟ ಮಾಡು. ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ. ನಾನು ಆಸೆ ಪಟ್ಟಿತ್ತಪ್ಪ, ನನ್ನ ಮಗಳನ್ನ ದೊಡ್ಡ ಮನೆತನ ಕೊಡಬೇಕು, ನನ್ನ ಮಗಳು ಖುಷಿಯಾಗಿರ್ಬೇಕು ಅನ್ಕೊಳ್ಳೋದು ನನ್ನ ತಪ್ಪ. ಹೋಗಿ ಹೋಗಿ ಅಂತ ಬಡವನ್ನ ಪ್ರೀತಿ ಮಾಡಿದ್ಯಲ್ಲ, ನಿನ್ನ ಅವನಿಗೆ ಹೆಂಗೆ ಕೊಟ್ಟು ಮದುವೆ ಮಾಡಲಿ? ಅಪ್ಪ ಅವ್ರು ಬಡವರಾಗಿರ್ಬೋದು, ಆದರೆ ಮನಸ್ಸಿನ ಶ್ರೀಮಂತರಪ್ಪ. ನೋಡು, ನಿನಗೆ ಅವನು ಬೇಕಾದ್ರೆ ನಮ್ಮನ್ನ ಬಿಡು, ನಾವು ಬೇಕು ಅನ್ನೋದಾದ್ರೆ ಅವನ್ನ ಬಿಡು. ಹೆಂಗಿದ್ದು ದೋಸ್ತ ಹೆಂಗಾಗೋದು ನೋಡಿ ದೋಸ್ತ, ಇಷ್ಟೆಲ್ಲ ಕಾರಣ ಅವಳೆ. ಮಾಡ್ತಾಬಿಡು, ಅವಳನ್ನು ಮರೆಯೋಕ್ಕಾಗಲ್ಲ ದೋಸ್ತ. ಲೇ ಇಷ್ಟೆಲ್ಲ ಆದ್ರೆ ಇನ್ನೂ ಮರೆಯೋಕ್ಕಾಗಲ್ಲ ಅಂತಲ್ಲಿ. ಹಂಗಾರೆ ಮಾಡ್ಲಿಯಪ್ಪ, ಇಷ್ಟೆಲ್ಲ ಆದ್ರೆ ಅವಳು ನೆನಪಲ್ಲಿ ಇದೆಯಲ್ಲ ಏನಾದ್ರು. ಹಲೋ ಹಲೋ, ಎಲ್ಲಿದ್ಯೋ? ಮನೆ ಹತ್ರ. ನೀನು ಅರ್ಜೆಂಟಾಗಿ ಮೀಟ್ ಆಗ್ಬೇಕು ನಾನು. ಸರಿಯತ್ತ. ಏನು ಸಂಗೀತ, ಇನ್ನು ಅರ್ಜೆಂಟಾಗಿ ಮಾತಾಡ್ಬೇಕಂತೆ? ಏನು ನಿಮ್ಮಪ್ಪ ಏನಾರು ನಿನ್ನ ಮೇಲೆ ಕೈ ಮಾಡಿದ್ನ ಹೇಳು, ಆ ನನ್ನ ಮಗನ ಹುಟ್ಟಿಲ್ಲ ಅನ್ಸಿಬಿಡ್ತೀನಿ. ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ ನೀನ್ ಯಾವನು? ಸಂಗೀತ, ಏನೇನು ಮಾತಾಡ್ತಿದ್ದೀಯಾ? ನಮ್ಮ ತಂದೆ ಬಗ್ಗೆ ಮಾತಾಡ್ರೆ ನಾನು ಹೆಂಗೋ ಸುಮ್ಮನೆ ಇರಲಿ? ಸರಿ ಆಯ್ತಮ್ಮ, ನಿಮ್ಮ ತಂದೆ ಬಗ್ಗೆ ಮಾತಾಡೋದು ತಪ್ಪಾಯ್ತು, ಸಾರಿ. ನಿಮ್ಮ ತಂದೆ ಮದುವೆ ಒಪ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಆಗ್ಬೇಡಣ. ಮದ್ವೆನಾ? ಯಾರ ಜೊತೆ? ನನ್ನ ಜೊತೆ ಕಣೆ. ನಿನ್ ಜೊತೆ ಯಾವಳ ಮದ್ವೆ ಆಗ್ತಾಳೆ? ನೀನ್ ಯಾರು, ನಾನು ಯಾರು? ನನಗೂ ನಿಂಗೆ ಏನ್ ಸಂಬಂಧ ಐತೆ? ಯಾಕೆ ಸಂಗೀತ ಏನೇನ ಮಾತಾಡ್ತಿದೀಯಾ? ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಪಂಚ ಅನ್ನೋಳು. ಈಗ ಯಾಕೆ ಈ ತರ ಮಾತಾಡ್ತಿದೀಯಾ? ನಿನಗೇನು ತಲೆ ಕೆಟ್ಟಿದ್ಯಾ? ನನಗೆಲ್ಲ ತಲೆ ಕೆಟ್ಟಿರೋದು ನಿನಗೆ. ನೀನ್ ಯಾರೋ ನಾನು ಯಾರೋ ಇನ್ನ. ನಿನ್ನಂತ ನಾನು ಹೆಂಗೋ ಮದ್ವೆ ಆಗ್ಲಿ, ನಮ್ಮ ಅಪ್ಪ ತೋರ್ಸಿದ ಹುಡ್ಗನೇ ನಾನು ಮದ್ವೆ ಆಗೋದು. ಪ್ಲೀಸ್ ಕಣೆ ಸಂಗೀತ, ಹಂಗೆ ಅನ್ಬೇಡವೆ. ನೀನು ಇಲ್ಲಾಂದ್ರೆ ನನ್ನ ಕೈಲಿ ಬದುಕಕ್ಕೆ ಆಗಲ್ಲ ಕಣೆ. ಪ್ಲೀಸ್ ಕಣೆ, ನಾನು ಬಿಟ್ಟು ಹೋಗ್ಬೇಡವೆ. ಕೈ ಬಿಡು. ತಗೋ, ನೀನ್ ಕೊಡ್ಸಿರೋ ಗಿಫ್ಟು. ಈ ಗಿಫ್ಟು ಬೇಡ, ನೀನು ಬೇಡ. ತಗೋ. ನೀನ್ಯಾರೋ ನಾನು ಯಾರು ಇನ್ನ. ಇನ್ಮೇಲೆ ನನ್ನ ಲೈಫಲ್ಲಿ ನಿನ್ ಮುಖ ಯಾವತ್ತೂ ತೋರ್ಸಕ್ಕೋಬೇಡ. ಪ್ಲೀಸ್ ಕೈ ಬಿಡು, ಕೈ ಬಿಡು.
ಎಲ್ಗಮ್ಮ ಹೋಗಿದ್ದೆ? ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಪ್ಪಾಜಿ. ಅಪ್ಪಾಜಿ ನಂಗೆ ಈ ಮದುವೆ ಇಷ್ಟ ಆಯ್ತು, ಯಾವ ಬಂದು ತೋರಿಸ್ತೆ ಅವ್ರಿಗೆ ಮದುವೆ ಆಗ್ತೀನಿ ಅಪ್ಪಾಜಿ. ಆಯ್ತಮ್ಮ, ಬೇಗ ಹೋಗಿ ರೆಡಿ ಆಗು. ನಾನು ಗಂಡಿನ ಕಡೆ ಫೋನ್ ಮಾಡಿ ಬರೋದು ಕೇಳ್ತೀನಿ. ಸರಿ ಅಪ್ಪಾಜಿ. ಹಲೋ ಗಿರೀಶ, ಬೇಗ ಗಂಡಿನ ಕಡೆಗೆ ಬರೋದು ಕೇಳು. ನಮ್ಮಪ್ಪ ನನ್ನ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಆ ಮದುವೆ ಇಷ್ಟ ಇಲ್ಲ. ನಿಂಗೆ ನಮ್ಗೆ ಬದುಕಕ್ಕಾಗಲ್ಲ. ಆಯ್ತು ಕಣೆ, ಅದು ಯಾವನೇ ಬಂದ್ರ ನಿನ್ನ ಬಿಟ್ಟು ಕೊಡಲ್ಲ, ಸರಿನಾ? ನಾನು ಬರಲ್ಲ, ಹೋಗು. ಮದುವೆ ಇಷ್ಟ ಇಲ್ಲ? ನಂಗೆ ಇಷ್ಟ ಇಲ್ಲ ಕಣ ಈ ಮದುವೆ. ಇಷ್ಟ ಇಲ್ಲ ಅಂದ್ರೆ ಎಲ್ಲಕ್ಕೆ ಒಪ್ಕೊಂಡಿ ಬಾ. ಇಲ್ಲ, ನೀನೇ ಹೋಗಿ ಗುಡಿ ಹತ್ರ ಕರ್ಕೊಂಡ್ ಬಂದ್ಬಿಡು. ಸರಿ ಆಯ್ತು, ಬೇಗ ಬಾ. ಹಲೋ ಮರಿಯಪ್ಪ ಅವರೇ, ಇವತ್ತು ನನ್ನ ಮಗಳ ಮದುವೆ ಇದೆ ರೀ, ದೇವಸ್ಥಾನದ ಹತ್ರ ಬಂದ್ಬಿಡಿ. ಇಲ್ಲ ರೀ, ಸ್ವಲ್ಪ ಅವಸರದಲ್ಲಿ ಮಾಡ್ತಾ ಇದ್ದೀವಿ. ಸರಿ ಬಂದ್ಬಿಡಿ ದೇವಸ್ಥಾನದ ಹತ್ರ. ವೀರೇಶ, ಸಂಗೀತ ಓಡೋಗ್ತಾ ಇದ್ದಾಳೆ, ಹೋಗಿ ಹೇಳ್ಕೊಂಡ್ ಬರೋಣ. ಏನೋ ಆ ಬಡ್ಡಿ ಮಗ ಇನ್ನು ಬದುಕಿದಾನ? ಹಾಗಾದ್ರೆ ಅವನ್ನ ತುಂಡು ತುಂಡ ಕತ್ತರಿಸಿ ಹೇಳ್ಕೊಂಡ್ ಬರೋಣ. ಸೂರ್ಯ, ಸೂರ್ಯ, ಸೂರ್ಯ,
ಸೂರ್ಯ ಸೂರ್ಯ ಎದ್ದೇಳು ಸೂರ್ಯ 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 ಎದ್ದೇಳು ಸೂರ್ಯ ನನ್ನ ಇಷ್ಟೊಂದು ಹಚ್ಕೊಂಡಿದ್ಯಾ ಸಾರಿ ಸೂರ್ಯ ನಾನು ಅರ್ಥ ಮಾಡ್ಕೊಂಡಿಲ್ಲ ಸೂರ್ಯ ಎದ್ದೇಳು ಸೂರ್ಯ ಸೂರ್ಯ ನಂಗೇನಾಗಿಲ್ವಾ? ನೀ ಎಷ್ಟು ದಿನ ಅಂತ ಅವಳು ಚಿಂತೆಗಿರೋದು, ಇವತ್ತು ಎರಡದಕ್ಕೂ ಒಂದು ತೀರ್ಮಾನ ಆಗಲೇಬೇಕು. ಸಂಗೀತ, ನನಗೆ ನೀನೇ ಪ್ರಪಂಚ, ನೀನಿಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನೇ ಬಿಟ್ಟು ಹೋದ್ಮೇಲೆ ಈ ಪ್ರಪಂಚದಲ್ಲಿ ನಾನು ಯಾಕಿರ್ಬೇಕು? ಈ ಪ್ರಪಂಚ ಬಿಟ್ಟು ನಾನು ದೂರ ಹೊರ್ಟೋಗ್ತೀನಿ. ಎಲ್ಲೇ ಇರು, ಹೆಂಗೆ ಇರು, ನಿನ್ನ ಗಂಡನ ಜೊತೆ ಖುಷಿ ಖುಷಿಯಾಗಿರು. ಆದರೂ ಒಂದು ಮಾತು, ನಾನು ಸತ್ರು ನನ್ನ ಮಾತನ್ನು ನೋಡೋಕೆ ಬರ್ಬೇಡ. ಎಲ್ಲಿಗೆ ಹೊಂಟಲ್ಲ? ಲೇ, ನಿನ್ನ ತಾಯಿಗಿರೋ ನೀವು ಒಬ್ಬ ಮಗ ಕಣಲಿ. ನಿನ್ಗೇನಾರಾದ್ರೆ ನಿನ್ನ ತಾಯಿ ಬದುಕು. ಯಾವತ್ತೂ ಕಳ್ಕೊಬೇಡಿ. ನಾವು ಪ್ರಾಣ ಕಳ್ಕೊಳ್ಳೋದ್ರಿಂದ ನಮ್ಮ ತಂದೆ ತಾಯಿಗೆ ಎಷ್ಟು ನೋವಾಗುತ್ತದೆ ಗೊತ್ತಾ? ಅವ್ರು ನಮ್ಮನ್ನು ಬೆಳೆಸೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಪ್ರಾಣ ಕಳ್ಕೊಳ್ಳೋಕೆ ಮುಂಚೆ ಒಂದ್ಸಲ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ನಮ್ಮ ಖುಷಿಗೋಸ್ಕರ ಎಷ್ಟೋ ತಮ್ಮ ಖುಷಿನ ಮುಚ್ಚಿಟ್ಟು ನಮ್ಮನ್ನು ಬೆಳೆಸಿರ್ತಾರೆ. ಈ ಮಾತನ್ನ ಹುಡುಗರು ಅಷ್ಟೇ ಹೇಳ್ತಾ ಇಲ್ಲ, ಹುಡುಗಿಯರಿಗೆ ಹೇಳ್ತಾ ಇದ್ದೀನಿ. ಮನೇಲಿ ಒಪ್ತಿಲ್ಲ ಅಂತ ಓಡೋಗೋದು, ಬ್ರೇಕಪ್ ಆಯ್ತಂದ ಪ್ರಾಣ ಕಳ್ಕೊಳ್ಳೋದು ಮಾತ್ರ ಮಾಡಕ್ಕೆ ಹೋಗಬೇಡಿ. 20 ವರ್ಷ ಬೆಳೆಸಿರೋ ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಹುಡುಗನ ಪ್ರೀತಿ ದೊಡ್ಡದಲ್ಲ, ಯಾವ ಹುಡುಗಿ ಪ್ರೀತಿ ದೊಡ್ಡದಲ್ಲ. ನಾನು ಹೇಳಿದ್ದೇನಾರು ತಪ್ಪಿದ್ರೆ ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಯಾಕಂದರೆ ನಾವು ಇನ್ನೂ ಸಣ್ಣ ಪುಟ್ಟ ಕಲಾವಿದರು. ನೀವು ಕೊಡೋ 1 ರೂಪಾಯಿನೂ ನಾವು ಇನ್ನಷ್ಟು ವಿಡಿಯೋಗಳು ಮಾಡೋಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.